ಕನ್ನಡಿಗರಿಗೆ ಈ ನಿಮ್ಮ ಅನುಶ್ರೀ ಮಾಡುವಂತ ಹೃದಯ ಪೂರ್ವಕ ನಮಸ್ಕಾರಗಳು. ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ನಟನೆಯನ್ನ ಅರಸಿ ಬಂದಂತಹ ನಟಿಯರಿಗೆ ಅಪೂರ್ವ ಅವಕಾಶವಿಟ್ಟು ಕರುಳ ಬಳ್ಳಿಗಳ ಸವಿಸಾಗರಕ್ಕೆ ವಿಶೇಷ ವೇದಿಕೆ ಕೊಟ್ಟು ಮಹಾನಟಿಯರ ಪ್ರತಿಭೆಗಳನ್ನ ಕರುನಾಡಿಗೆ ಸಾರಿ ಸಾರಿ ಹೇಳಿ ರಕ್ತ ಸಂಬಂಧಗಳ ಪರಿಪೂರ್ಣತೆಯನ್ನ ಕಿರುತೆರೆ ಮೂಲಕ ವಿಜೃಂಭಿಸಿದ ಕನ್ನಡ ಕಿರುತೆರೆಯ 2 ಬ್ಲಾಕ್ ಬಸ್ಟರ್ ಎಂಟರ್ಟೈನಿಂಗ್ ಶೋಗಳು ಒಂದಾಗಿ ಈ ವಾರ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ, ಎಂಟರ್ಟೈನ್ಮೆಂಟ್ ಡಬಲ್ ಮಾಡೋದಕ್ಕೆ ಒಂದೇ ವೇದಿಕೆ ಮೇಲೆ ಬಂದಾಗಿದೆ. ಹಾಗಾದ್ರೆ ಶುರು ಮಾಡ. ಇದು ನಟಿ ಮಣಿಯರು ಹಾಗೂ ಬಂಧು ಬಾಂಧವರ ಭರ್ಜರಿ ಸಮಾಗಮ, ಮಹಾನಟಿ ಹಾಗೂ ನಾವು ನಮ್ಮವರು ಮಹಾಸಂಗಮ. Presents Mahanati Season 2 co-powered by Gold winner Ramraj Mithu Towels, special partner Jargol Savings App, Sudarshan Silk Chickmate ಮತ್ತು ಮಾರಥಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಸಂಗೀತ.com, Pioneer then Leader now, Amazon, Festival of New Joys, Gold buying partner White Gold, digital streaming partner Kannada ZEE5. ಹಾಗೂ ಇದು ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ನಾವು ನಮ್ಮವರು, ಕೋ ಪವರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡೆನ್ವಾ, ಸ್ಪೆಷಲ್ ಪಾರ್ಟ್ನರ್ SIP ಅಬ್ಯಾಕಸ್, RKG ಘೀ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಚಿಕ್ಕಪೇಟೆ ಬೆಂಗಳೂರು, ಹಾರ್ಡಿಂಗ್ ಸರ್ಕಲ್ ಮೈಸೂರು, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ಈ ಅದ್ದೂರಿ ಮಹಾಸಂಗಮಕ್ಕೆ ನಮ್ಮ ಗ್ರ್ಯಾಂಡ್ ಜಡ್ಜಸ್ ಅನ್ನ ಬರಮಾಡ್ಕೊಂಬೋಣ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸ್ವರ್ಗ ಸೌಂದರ್ಯಕ್ಕೆ ಸೆಡ್ಡು ಹೊಡೆಯುವಂತ ಬ್ಯೂಟಿಫುಲ್ ಅಪ್ಸರೆಯರಾದಂತಹ ಮಚ್ಚೆ ಸುಂದರಿ ನಮ್ಮ ನಿಶ್ವಿಕಾ ಹಾಗೂ ಮುದ್ದಾದ ಚೆಲುವೆ ಅಮೂಲ್ಯ. ನಟನೆಯ ಎಲ್ಲ ಮಜಲುಗಳಿಗೂ ಹೊಸ ಅರ್ಥ ಕೊಟ್ಟಂತ ಅಪ್ರತಿಮ ಮಹಾನಟಿಯರಾದಂತ ಪ್ರೇಮ ಮ್ಯಾಮ್ ಹಾಗೂ ತಾರಮ್ಮ. ಕರ್ಣ ಕೌರವನನ್ನ ಮೀರಿಸುವಂತಹ ದಿಗ್ಗಜ ಸ್ನೇಹಿತರಾದಂತಹ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ತರುಣ್ ಸುಧೀರ್ ಹಾಗೂ ಸ್ಯಾಂಡಲ್ವುಡ್ ನ ಆಲ್ ಟೈಮ್ ಅಧ್ಯಕ್ಷ ಶರತ್ ಸರ್. ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ನ ಒನ್ ಅಂಡ್ ಓನ್ಲಿ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್.
ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ ಈ ಮೈಸೂರೇ ಬರೆದು ಬಿಡುವೆ ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ ಈ ಮೈಸೂರೇ ಬರೆದು ಬಿಡುವೆ ಆಹಾ ನಮ್ ವೇದಿಕೆ ನೋಡಿ ಹೆಂಗ್ ಕಾಣ್ತಾ ಇದೆ ಇವತ್ತು. ಇಡೀ ಚಂದನವನನೇ ಒಂದೇ ವೇದಿಕೆ ಮೇಲೆ ಸೇರಿರೋ ತರ ಕಾಣ್ತಾ ಇದೆ. ಮೊದಲನೇದಾಗಿ ದೊಡ್ಡ ಚಪ್ಪಾಳೆ ಬರ್ಬೇಕು ಎಲ್ಲ ಅತಿರಥ ಮಹಾರಥರಿಗೆ. ಶರಣ್ ಸರ್, ಇವತ್ತು ನಿಮ್ಮ ಪ್ರಾಣ ಸ್ನೇಹಿತನ ಜೊತೆ ಮಹಾಸಂಗಮಕ್ಕೆ ಬಂದಿರಾ, ಹೇಗಿದೆ ಎಕ್ಸೈಟ್ಮೆಂಟ್? ನಾನು ಎಲ್ಲಿಂದ ಶುರು ಮಾಡಲಿ ಅದಕ್ಕೆ ನಾನು ಅನ್ಕೊಂಡೆ ಇಷ್ಟು ನನಗೆ ಕಾಂಟೆಂಟ್ ಅಂತ ಹೇಳಿದ್ರೆ ಪೂರ್ತಿ 2 ಎಪಿಸೋಡ್ ಆಗಷ್ಟು ಮಾತಾಡ್ಬೋದು ನನಗೆ. ಈಗ ನಮ್ಮ ಜಿ ಕನ್ನಡದ ನಾವು ನಮ್ಮ ಶೋ ಅಲ್ಲಿ ಶರಣ್ ಸರ್ ಜಡ್ಜ್ ಅಂತ ಹೇಳಿ ನಿಮ್ಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ನಿಮ್ಮ ಆಪ್ತ ಮಿತ್ರ ಅಂದ್ರೆ ಸೀನಿಯರ್ ಜಡ್ಜ್ ಆಗಿರುವಂತ ತರುಣ್ ಅವರು ನಿಮಗೆ ಏನೇನ್ ಟಿಪ್ಸ್ ಕೊಟ್ರು ಸರ್? ಶರಣ್ ಹಿಂಗಿರ್ಬೇಕು, ಹಂಗಿರ್ಬೇಕು, ಹೆಂಗಿರ್ಬೇಕು ಅದೆಲ್ಲ ಹೇಳ್ಕೊಟ್ರ ಸರ್? ಫಸ್ಟ್ ಅವ್ನು ಕೇಳಿದ್ದೇನು ಗೊತ್ತಾ, ಈ ಶೋ ಒಪ್ಕೊಂತಾ ಇದ್ದೀನಿ ನಾನು ಅಂತ ಅನ್ನೋದು ಒಂದು ಅರ್ಧಂಬರ್ಧ ಗೊತ್ತಿತ್ತು ಅವನಿಗೆ. ನನಗೆ ನನ್ನ ಲೈಫಿನಲ್ಲಿ ಆದಂತ ತುಂಬಾ ದೊಡ್ಡ ದೊಡ್ಡ ಡಿಸಿಷನ್ಗಳನ್ನ ತಗೊಂಡಿರೋದೇ ಇವನಲ್ಲಿ. ಇದು ಸಿನಿಮಾ ಆಗಿರ್ಲಿ, ಅದು ಪರ್ಸನಲ್ ಆಗಿರ್ಲಿ, ನನ್ನ ಪ್ರೊಡಕ್ಷನ್ ಹೌಸ್ಗೆ ಹೆಸರಿಡೋದ್ರಿಂದ ಹಿಡ್ಕೊಂಡು ನನ್ನ ಮನೆಗೆ ಹೆಸರಿಟ್ಟಿರೋನು ಇವನೇನೆ. ನನ್ನ ಮನೆಗೆ ಹೆಸರಿಟ್ಟಿರೋನು ಇವನೇನೆ. ನನಗೆ ಗೊತ್ತಿಲ್ಲ, ನನಗೆ ಮೋಸ್ಟ್ಲಿ ಇವನು ನನ್ನ ಲೈಫಲ್ಲಿ ಸಿಗದೇ ಇದ್ದಿದ್ರೆ ಶರಣ್ ಇನ್ಕಂಪ್ಲೀಟ್ ಆಗ್ಬಿಡ್ತಿದ್ದ ಅನ್ಸುತ್ತೆ. ಶರಣ್ ಇನ್ಕಂಪ್ಲೀಟ್, ಇವ್ ನನ್ನ ಕಂಪ್ಲೀಟ್ ಮಾಡಿದಂಥವನು ಇವನು. ನಿಜವಾದ ಗೆಳೆಯನಿಗೆ ಇನ್ನೊಬ್ಬ ಗೆಳೆಯನ ಸ್ಟ್ರೆಂತ್ಗಿಂತ ಅವನ ವೀಕ್ನೆಸ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಅವನ ವೀಕ್ನೆಸ್ ಗೊತ್ತಿರೋ ಅಂತವನೇ ನಿಜವಾದ ಫ್ರೆಂಡು ಅಂತ. ಫಸ್ಟ್ ಟೈಮ್ ನನ್ನ ವೀಕ್ನೆಸ್ ಏನು ಅಂತ ಗೊತ್ತು. ಈ ಶೋ ಒಪ್ಕೊಳ್ತಾ ಇದ್ದೀನಿ ಅಂದಾಗ ನೈಟ್ ಓಕೆನಪ್ಪ ನಿನಗೆ ಅಂತ. ಅಲ್ಲ, ಶೋಗೆ ಜಡ್ಜ್ ಆಗಿರೋದಕ್ಕೆ ಟಿಪ್ಸ್ ಕೊಟ್ರಿ, ಮಹಾಸಂಗಮಕ್ಕೆ ಒಂದು ಟಿಪ್ಸ್ ಕೊಡಿ. ಫಸ್ಟ್ ರೂಲ್ ಏನು ಅದನ್ನ ಹೇಳ್ಬಿಡಿ ಪ್ಲೀಸ್. ಮಹಾಸಂಗಮದಲ್ಲಿ ಏನಾಗುತ್ತೆ ಅಂತ ತರುಣ್. ಅಲ್ಲ, ನಿನ್ಗೆ ಜಡ್ಜಿಂಗಿಗೆ ಓಕೆ ಅವಾಗೆಲ್ಲ ಒಂದಷ್ಟು ಟಿಪ್ಸ್ಗಳು ಕೊಟ್ಟಿದ್ದೀನಿ ಅಂತ ಅನ್ಕೋ. ಅಷ್ಟು ಜಡ್ಜಿಂಗೇ ಬೇರೆ. ನಾನು ಇವಾಗ ಸೀನಿಯರ್ ಜಡ್ಜ್ ತರ ಈ ತರ ಮಹಾಸಂಗಮಗಳನ್ನ ಸುಮಾರು ಮಹಾಸಂಗಮ ಅಟೆಂಡ್ ಮಾಡ್ಬಿಟ್ಟಿದ್ದೀನಿ. ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ್ಗೊಂದು ಗೀತೋಪದೇಶ ಮಾಡ್ತಾರೆ ಗೊತ್ತಾ, ಆ ರೇಂಜಿಗೆ ನಾನು ನಿನ್ಗೆ ಇವತ್ತೊಂದು ಸೂಪರ್ ಜೀವೋಪದೇಶ ಒಂದು ಮಾಡ್ತೀನಿ. ಜೀವೋಪದೇಶ ಅಂದ್ರೆ ಸೂಪರ್ ಮಾಡಪ್ಪ, ಕಾಯ್ತಾ ಇದೀವಿ. ಅದು ಶರಣಂಗ್ ಮಾಡ್ತಿರೋದ್ರಿಂದ ನೀನು ಅರ್ಜುನ್ ತರ ಕೈ ಇಟ್ಕೊಂಡು ನಿಂತ್ಕೋ. ಇದ್ರದ್ದು ಫಸ್ಟ್ ಮಹಾಸಂಗಮಕ್ಕೆ ಬರ್ತೀವಿ ಅಂತಂದ್ರೆ ಫಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ, ಅದು ನಾವು ಇಟ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಮೀರಿದ್ದು. ಪ್ರಾಪರ್ಟಿ ತಗೊಂಡ್ ಕೊಡ್ರ. ಪ್ರಾಪರ್ಟಿ ಇದೆಯಾ? ಅದೇ ಗೊತ್ತಿಲ್ಲ. ತುಂಬಾ ಮೇಡಮ್, ವೆರಿ 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 ಇಂಪಾರ್ಟೆಂಟ್ ಪ್ರಾಪರ್ಟಿ. ತಾರಮ್ಮ ನೀವು ನೋಡ್ಕೊಳ್ಳಿ ಇದನ್ನ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲಿ ಬಾ, ಇಲ್ಲಿ ಓಪನ್ ಮಾಡ್ತೀನಿ. ಇದೆರಡು ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೀನು ಓಪನ್ ಮಾಡು. ಆಲೂ ಪೇಪರ್. ಇದೆರಡು ಸತ್ಯವಾದ ಮಾತಿದು. ಮಹಾಸಂಗಮ ಮುಗಿಯೋ ಟೈಮ್ ಅಷ್ಟೊತ್ತಿಗೆ ಮನೆಗೆ ಹಾಲು ಪೇಪರ್ ತಗೊಂಡೋಗೋ ಟೈಮ್ ಬಂದಿರತ್ತೆ. ಹೆಂಗೋ ಮನೆಗೆ ಹೋಗ್ತಾ ಇರ್ತೀರಾ, ಹಾಲು ಪೇಪರ್ ತಗೊಂಡೇ ಹೋಗಿ ಅಂತ. ಅಷ್ಟೊತ್ತು ತನಕ ಇದು ಶೂಟಿಂಗ್ ಆಗುತ್ತೆ. ನಿಶಿಕ್ ಅವರೇ, ಸೊ ಹೇಗಿದೆ ಈ ಒಂದು ಮಹಾಸಂಗಮದ ಪ್ರಿಪರೇಷನ್? ಏನಿಲ್ಲ, ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಇಡೀ ಶೋನ ಎಂಜಾಯ್ ಮಾಡೋಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ತಾರಮ್ಮ ಇಸ್ ಲೈಕ್ ಫ್ಯಾಮಿಲಿ ನನಗೆ. ಸೊ ಇವತ್ತು ಶೋ ಜೊತೆಗೆ ಅವ್ರ ಜೊತೆ ಕೂತ್ಕೊಂತಿರೋದೇ ನನಗೊಂದು ಹೆಮ್ಮೆಯ ವಿಚಾರ. ಆ್ಯಂಡ್ ಶರತ್ ಸರ್ ಆಫ್ ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಪರ್ಸನ್. ನಾನು ಹೀರೋ ಆ್ಯಕ್ಟರ್ ಅಂತ ಹೇಳೋದಿಲ್ಲ, ನಾನು ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಅವರು. ಸೊ 100%. ಬಟ್ ತುಂಬ ದೂರ ಮಾಡಿಬಿಟ್ಟಿದ್ದೀರಾ ನನ್ನ ಶರತ್ ಸರ್ನ. ಇರಲಿ, ಪರವಾಗಿಲ್ಲ ಸರ್. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಮಹಾಸಂಗಮ ಮಾಡ್ತಿರೋದು ಇವತ್ತು. ಎಲ್ರು ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಮ್ಮೆಲ್ಲರಿಗಿಂತ ಒಬ್ರು ಯಾರು ತುಂಬಾ ಜೋಶಲ್ಲಿ ಇದ್ದಾರೆ ಅಂದ್ರೆ ಅದು ನಿಶ್ವಿಕಾ. ಏನಕ್ಕಂದ್ರೆ ಒಬ್ರ ಬಗ್ಗೆ ನಾನು ಇಲ್ಲಿ ಒಂದು ವಿಷಯ ಹೇಳ್ಬೇಕು.
ಸಿಂಗಲ್ ಆಗಿರೋದು ನಿಶ್ವಿಕಾ ಒಬ್ರೆ. ನೀವು ನಿಮ್ಮವ್ರನ್ನ ಯಾವಾಗ ಕರ್ಕೊಂಡ್ ಬರ್ತೀರಾ? ಕಷ್ಟ ಪಡ್ತಾ ಇದ್ರು ಸಿಗ್ತಾ ಇಲ್ಲ. ಹಾ. ಸೊ ನಾನು ನಿಮ್ಮವ್ರಾಗೆ ಹಿಂಗೆ ಸಿಂಗಲ್ ಆಗಿ ಜೊತೆಯಾಗಿ ನಿಮ್ ಜೊತೆಗೆ ಸಾಕ್ತೀನಿ. ಪ್ಲೀಸ್ ಸೇರಿಸ್ಕೊಳ್ಳಿ ನನ್ನ ಈ ಶೋ ಜೀವನದಲ್ಲಿ. ಮುಗಿಯೋದ್ರ ಒಳಗೆ ಮಹಾ ನಟಿಗೆ ಮಹಾ ನಟನ್ನ ಹಾ. introduce ನ ಮಾಡೇ ಇದೇ ಮಾಡ್ತೀವಿ. ಸ್ಟೇಜ್ ಮೇಲೆ ಮಾಡೇ ಅನುಶ್ರೀ ಅವರು ಮಾಡ್ತೀವಿ. ಹೌದು. ಜವಾಬ್ದಾರಿ ಇದು ತಗೊಂಡು ಮಹಾಸಂಗಮದಿಂದ ಮ್ಯಾಟ್ರಿಮೋನಿಯಲ್ ಆಗ್ತಾ ಇದೆ. ಮಾಡಿ ಹೇಳುತ್ತೀನಿ ನಾನು ನಿನ್ನವಳೇ. ಈ ಮಹಾಸಂಗಮದಲ್ಲಿ ಪ್ರೇಮ ಮೇಡಮ್ ಹಾಗೂ ತಾರಮ್ಮ ಇದ್ದಾರೆ. ಇಬ್ರು ಒಂದೇ ವೇದಿಕೆಯಲ್ಲಿ ಇರೋದ್ರಿಂದ ನಮ್ಗೆ ನಿಮ್ಮನ್ನ ನೋಡೋದೇ ಒಂದು ಖುಷಿ. ಆದ್ರೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಆ ಸ್ಪೆಷಲ್ ವ್ಯಕ್ತಿ ಯಾರು ನಾನು ಹೇಳಲ್ಲ, ನೀವೇ ನೋಡಿ. ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ, ಮೊದಲ ಪ್ರಣಯ ಪತ್ರವೇ ಕನಸುಗಳಿಗೆ ಸೇತುವೆ. ಈ ಶೋನ ಒಂದು ರೂಲ್ಸ್ ಇದೆ ಮೇಡಮ್. ನನಗೆ ಬೇರೆಯವ್ರ ವಿಚಾರಗಳಲ್ಲಿ ತಲೆ ಹಾಕೋದು ಇಂಟ್ರೆಸ್ಟ್ ಇಲ್ಲ. ಆದ್ರೆ ಲೆಟರ್ ಅಂತ ಬಂದ್ರೆ ನನಗೆ ಓದೋದಂದ್ರೆ ತುಂಬಾ ಇಷ್ಟ ಮೇಡಮ್. ಓಕೆನಾ? ತಾರಾ ಮೇಡಮ್, ಪ್ರೇಮ ಮೇಡಮ್, ನಿಮಗಾಗಿ ಎಲ್ಲರಿಗೂ ಮಹಾಸಂಗಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರತಿ ವಾರ ನನ್ನ ಮನಸ್ಸಲ್ಲಿರೋ 100 kg ಪ್ರೀತಿನ ನನ್ನ ಪ್ರೇಮ ದೇವತೆಗೆ ದಾರಿ ಎರೀತಿದ್ದೆ. ಆದ್ರೆ ಇವತ್ತು ನಮ್ಮ ಮನೆಗೆ ಬಂದಿರೋಂಥ ಸ್ಪೆಷಲ್ ಗೆಸ್ಟ್ ತಾರಾದೇವಿಗೂ ಈ ಪ್ರೀತಿನ 50% ದಾರಿ ಎರಿಬೇಕು ಅಂತ ನನ್ನ ಅರ್ಧ ಎಕರೆ ಮನಸ್ಸು ಹೇಳ್ತಾ ಇದೆ. ಪ್ರೀತಿ ಮಾಡಬಾರದು, ಮಾಡಿದರೆ ಈ ಜಡ್ಜಸ್ಗೆ ಹೆದರಬಾರದು. ಸೊ ನಾನು ಯಾರಿಗೂ ಹೆದರಲ್ಲ, ನೀವಿಬ್ರು ಯಾರಿಗೂ ಹೆದರಬೇಡಿ. ನಾವು 3 ಜನ ಎಲ್ಲಾದ್ರೂ ದೂರ ಹೋಗಿ ಪ್ರೀತಿ ಮಾಡೋಣ. ಪ್ರಪಂಚ ತುಂಬಾ ದೊಡ್ಡದಾಗಿದೆ. ಈ ಸುರಸುಂದರಿಯನ್ನ ನೋಡೋ ಭಾಗ್ಯ ಕಣ್ಣಿಗೆ ಸಿಕ್ಕಿರೋದೇ ನನ್ನ 48 ಜನ್ಮದ ಪುಣ್ಯ. ಅಂದ್ರೆ ನಿನಗೀಗ 48 ವಯಸ್ಸು ಅಂತ ನಮಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಪ್ರೇಮ ಅಂದ್ರೆ ಚಂದ್ರ, ನಾನೇ ನಿಮ್ ಸುಂದ್ರ. ತಾರಾ ಅಂದ್ರೆ ಅಂದ, ನಾನ್ ನಿಮ್ಮ ಜೊತೆ ಇದ್ರೇನೆ ಚಂದ. ಇವನಪ್ಪ ಬಂದ. ಈ ಅರ್ಧ ಎಕರೆ ಹಾಟಲ್ಲಿ ಇಬ್ರಿಗೂ ಪ್ರೇಮದ ತಾರಾಲೋಕ ಕಟ್ಟಿಸ್ತೀನಿ. ಅದು ಇದಾಗಿ ಇದು ಅದಾಗಿ, ನೀವು ನಮ್ಮವರು ನಾವು ನಿಮ್ಮವರು. ತಾರಾ ಮೇಡಮ್, ನಿಮ್ ಯಜಮಾನ್ರು ಒಬ್ರು ಕ್ಯಾಮ್ರಾಮನ್, ಅವ್ರು ನಿಮ್ ಜೊತೆ ಡ್ಯಾನ್ಸ್ ಮಾಡಲ್ಲ. ಹೌದ್ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಕೈ ಇರೋ ಕ್ಯಾಮ್ರಾ, ಹೌದು. ಅದ್ರ ಜೊತೆ ನೀವು ಯಾಕೆ ಡ್ಯಾನ್ಸ್ ಮಾಡಬಾರ್ದು? ಆದ್ರೆ ತಾರಮ್ಮ ಗೊಂಬೆ ಕೈಗೆಲ್ಲ ಕಿತ್ಕೊಟ್ಟಿದ್ದು ಕ್ಯಾಮ್ರಾ ಯಾರು? ಅವ್ರು ನೆನೆಸ್ಕೊಂಡೇ ಮಾಡಿದೀಗ. ಗೊತ್ತಾಯ್ತು. ಅದೇ Actually, ನನ್ ಕಣ್ಣು 1000 ಸತಿ ನಕ್ಕಿರ್ತಾರೆ ಕ್ಯಾಮ್ರಾ ಇಂದ. But what a josh ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ತಾರಮ್ಮ, ನೀವು ನಮ್ಮ ವೇದಿಕೆಗೆ ಬಂದಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮಹಾಸಂಗಮ ನಡೀತಾ ಇದೆ, ಎಷ್ಟು ಖುಷಿಯಾಗಿದ್ದೀರಾ? ತುಂಬಾ ಖುಷಿ ಅನ್ಸುತ್ತೆ. ಮಹಾನಟಿಯನ್ನ ವೇದಿಕೆಯನ್ನ ಸೃಷ್ಟಿ ಮಾಡಿದಿರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ನಿಮ್ಗೆ. ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ನಾವು ನಮ್ಮವ್ರನ್ನೆಲ್ಲ ಕರ್ಕೊಂಡು ಬಂದು ಡಿಸಿಪ್ಲಿನ್ ಅನ್ನ ಹೇಗೆ ಕಾಪಾಡಬಾರದು ಅಂತೇಳಿ ನಾವು ಸಂಸಾರ ಸಮೇತ ಬಂದಿದ್ದೀವಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಅಯ್ಯೋ ಹೇಳೆ ತಂಗಾಳಿ. ಕೇಳೇ ಇಲ್ಲ ಕಣೋ. ಅಯ್ಯೋ ಎಷ್ಟೋ ಚೆನ್ನಾಗಿದೆ ಚರಣ. ಎಷ್ಟು ಒರಿಜಿನಲ್ ಅಯ್ಯೋ ಆಗಿದೆ. ದೇವಾ. ಸೋ ಒರಿಜಿನಲ್ ಇದೆ. ವಾ 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 ವಾ. ಮನಸಾರೆ ಮೆಚ್ಚಿಕೊಳ್ಳಲೆ, ಹೃದಯನ ಬಿಚ್ಚಿಕೊಡಲೆ. ಆದ್ರೆ ನೆಕ್ಸ್ಟ್ ಲೈನ್ ನನಗೆ ಗೊತ್ತು. ಏನು? ನೀವ್ ಬರ್ದ್ ಗೀಚಿದ್ರಲ್ಲ, ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ
ರಮೇಶ್ ಸರ್ ಇವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಶರಣ್ ಫಸ್ಟ್ ಫಿಲಮು ನನ್ನ ಜೊತೆ ಆಯ್ತು, ನನ್ನ ಫಸ್ಟ್ ಫಿಲಮು ತಾರಾ ಜೊತೆ ಆಯ್ತು. ಇವ್ರನ್ನೆಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋದಕ್ಕೆ ನನ್ಗೆ ಯಾರಿಗೆ ಹಲೋ ಹೇಳೋದು ಗೊತ್ತಾಗಿಲ್ಲ. ಅಲ್ಲಿ ಶರಣ್, ಆಮೇಲೆ ಪ್ರೇಮ, ಹೈ ಏಯ್ ತರುಣ್, ಏಯ್ ನಾಶ್ವಿಕಾ ಅಂತ ನೋಟ್ ಸೋ ಬ್ಯೂಟಿಫುಲ್ ಆ ಫಸ್ಟ್ 5 minutes. ಸೊ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಎಂಜಾಯ್ ಇಟ್. ಲಾಸ್ಟ್ ಟೈಮ್ ಮಹಾಸಂಗಮ ಜಗ್ಗೇಶ್ ಅವ್ರ ಜೊತೆ ಕಾಮಿಡಿ ಕಿಲಾಡಿಗಳು ಮಾಡಿದ್ವಿ, ರವಿ ಅವ್ರ ಜೊತೆ ಭರ್ಜರಿ Bachelors Bachelors ಮಾಡಿದ್ವಿ. ಎರಡನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. correct. ಪರ್ಟಿಕ್ಯುಲರ್ಲಿ ಆ ಸ್ಪೂಫ್ಸ್ ಬಂದಾಗ Yes. ಅದು ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ಐ ಗೋಯಿಂಗ್ ಟು ಎಂಜಾಯ್ ಥರೋಲಿ. ಕಿರುತೆರೆಯ 2 ಬ್ಲಾಕ್ ಬಸ್ಟರ್ ಶೋಗಳು ಒಂದೇ ವೇದಿಕೆ ಮೇಲೆ ಸೇರಿದೆ. ಹಾಗಾದ್ರೆ ಶುರು ಮಾಡೋಣ. ಮಹಾನಟಿ ಸೀಸನ್ 2 ಹಾಗೂ ನಾವು ನಮ್ಮವರು ಮಹಾಸಂಗಮ. ಈ ನಮ್ಮ ಅದ್ದೂರಿ ಮಹಾಸಂಗಮಕ್ಕೆ ಅದ್ದೂರಿ ಜಡ್ಜಸ್ ಎಲ್ಲರೂ ಬಂದಾಗಿದೆ. ಈಗ ಈ ಮಹಾ ವೇದಿಕೆಯಲ್ಲಿ ಒಂದಾಗ್ತಾ ಇರುವಂತಹ 2 ಬ್ಲಾಕ್ ಬಸ್ಟರ್ ಶೋಗಳ ರೂವಾರಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಹಾನಟಿ ಕಾರ್ಯಕ್ರಮದ ಮಹಾನಟಿ ಮಣಿಯರು ಹಾಗೂ ನಾವು ನಮ್ಮವರು ಕಾರ್ಯಕ್ರಮದ ಆಲ್ ಫ್ಯಾಮಿಲೀಸ್ ಆನ್ ಸ್ಟೇಜ್. ನಮ್ಮವರೆಲ್ಲ ಬಂದ್ರೇನು? ನಮ್ ನಟಿಯರೆಲ್ಲ ಬಂದಿದ್ದಾರಾ? ಇಷ್ಟು ಜನ ಒಟ್ಟಿಗೆ ಸುಂದರವಾದ ಹುಡುಗಿಯರು ನೋಡಿ ಇನ್ನೊಂದು ಕವಿತೆ ನೆನಪಾಗ್ತಾ ಇದೆ. ಯಾವುದೋ ಈ ಗೊಂಬೆ ಯಾವುದೋ, ಊರ್ವಶಿಯ ಕುಲವೋ, ಮೇನಕೆಯ ಚಲುವೋ. ಇಲ್ಲಿ ಬರವಣಿಗೆ ಅಂತ ನೆನಪಾದಾಗಿದ್ದು ಕಾಳಿದಾಸ, ಅದನ್ನೇನಾದ್ರೂ ಯೂಸ್ ಮಾಡ್ಕೋಬೋದಾ? ಕಾಳಿದಾಸನ ಕವಿ ಕಲ್ಪನೆಯೋ ಏನು? ನೀನು ಮಹಾನಟಿಯರ ಆಗಮನಕ್ಕೆ ಒಂದು ಕವಿತ್ವ ಹೇಳಿದಿಲ್ಲ. ನಾವು ನಮ್ಮವರು ತಂಡದಿಂದ ನವವಧುಗೆ ಒಂದು ಹಾಡು ಡೆಡಿಕೇಟ್ ಮಾಡಬೇಕು ಅಂತ ಮನಸ್ಸಲ್ಲಾಗಿದೆ. ಇದೇ ಮಾತು ಹೇಳಿ ಸರ್. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಒಡಿರೋ ಚಪ್ಪಾಳೆ. ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಕಮಾನ್ ಜೋರದ ಚಪ್ಪಾಳೆ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಹೇಳಿ ಮಲ್ಲಯ್ಯ. ನಮ್ಮ ಮಹಾನಟಿಗಳು ಜಡ್ಜಸ್ ಅದಾರ ಬೆಳಗಾವಿ ಕುಂದಾದಂಗ. ನಾವು ನಮ್ಮವ್ರ ಜಡ್ಜಸ್ ಅದಾರ ಅಮೀರ್ಗಢ ಕರ್ದಂಟಿದ್ದಂಗ. ಹಂಗ ನಮ್ಮ ಮಹಾನಟಿಗಳು ಡಾನ್ಸಿಗೂ ಸೈ ಆಕ್ಟಿಂಗ್ಗೂ ಸೈ. ನಾವು ನಮ್ಮವ್ರು ಜೋಡಿಗಳ ಸಂಬಂಧ ಅಂತ ಬಂದ್ರ ಒಂದ್ ಕೈ ಮ್ಯಾಗ, ಪ್ರೀತಿ ಅಂತ ಬಂದ್ರ ಎಲ್ಲದಕ್ಕಿಂತ ಮ್ಯಾಗ. ನಮ್ಮ ಅನುಶ್ರೀ ಅಕ್ಕ, ನಮ್ ನಿರಂಜನ ಕಾಕ ಇಬ್ರು ಸೇರಿ ಮಾಡಿದ್ರ ಆಂಕರಿಂಗ್ ಬೆಂಕಿ ಬಬಲಾದಿ. ಮಜ್ಗೆ ನಮ್ ಕಡೆ ಐತಿ ಗೂಡಲ್ ಸಂಗಮ, ಇವತ್ ನಡೆಯಕತ್ತೈತಿ ಮಹಾಸಂಗಮ. ನಮ್ ಕಡೆ ಒಂದು ಮಾತಿದೆ, ನಮ್ ಕಡೆ ಇದೆ ಕೂಡ್ಲ ಸಂಗಮ, ಇವತ್ತು ನಡೆಯಕತ್ತೈತಿ ಮಹಾಸಂಗಮ. ಈ ನಮ್ಮ ಮಹಾ ಸಂಗಮಕ್ಕೆ ನಾವು ಬಂದಾಗಿದೆ, ನಮ್ಮವರು ಕೂಡ ಬಂದಾಗಿದೆ. ಜೊತೆಗೆ ನಮ್ಮ ಮಹಾ ನಟಿಯರು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ಯಾಕೆ ತಡ ನಿರಂಜನ್? ತುಂಬಾ ಇಂಪಾರ್ಟೆಂಟ್ ಅಲ್ಲ?
ಶ್ರೀಗಂಧದ ಗೊಂದೆ Anushri, once again, happy married life! ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಲ್ಲ ಜಡ್ಜಸ್ಗೆ ಥ್ಯಾಂಕ್ ಯು. ನಾವು ನಮ್ಮವರು ಕಾರ್ಯಕ್ರಮದ ಎಲ್ಲ ಜೋಡಿಗಳಿಗೆ ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನನ್ನ ಸರೆಗಮಪ, DKD, ಮಹಾನಟಿ ಸೀಸನ್ 1 ಕಂಟೆಸ್ಟೆಂಟ್, ಸೀಸನ್ 2 ಕಂಟೆಸ್ಟೆಂಟ್, ಲಾಟ್ಸ್ ಆಫ್ ಲವ್. ನಿಜ ಹೇಳ್ಬೇಕಂದ್ರೆ ಆ ಫೋಟೋಲಿ ಇರೋಂತಹ ಕ್ಷಣ ನನಗೆ ಆವತ್ತಿನ ದಿನಕ್ಕೆ ನನ್ನ ಜೀವನದಲ್ಲಿ ಎಷ್ಟು ಸ್ಪೆಷಲ್ ಆಗಿತ್ತೋ ಅಷ್ಟೇ ಸ್ಪೆಷಲ್ ಈ ಕ್ಷಣ ಕೂಡ. ಯಾಕಂದರೆ ನನಗೆ ಜೀವನವನ್ನು ಕೊಟ್ಟಿದ್ದು ಝೀ ಕನ್ನಡ, ಆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ಅಲ್ಲಿರುವಂಥ ರೋಷನ್. ಸೊ ಆ ಎರಡೂ ಕ್ಷಣಗಳು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟು, ಅಷ್ಟೇ ಬ್ಯೂಟಿಫುಲ್ಲು. ಸೊ ದಿಸ್ ಮೂಮೆಂಟ್ ಇಸ್ ವೆರಿ 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 ಬ್ಯೂಟಿಫುಲ್. ನಾನು ಅವ್ರಿಗೆ ಹೇಳಿದ್ದೆ, ಏನೂ ಮಾಡಬೇಡಿ ದಯವಿಟ್ಟು, ಯಾಕಂದರೆ 10 ದಿನಗಳಿಂದ ನನ್ನನ್ನು ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸರ್ ಸ್ವಲ್ಪ ಲೈಟಾಗಿ ಜಿಗುಪ್ಸೆ ಬಂದಿತ್ತು. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಬಟ್ ಆಕ್ಚುಲಿ ಅನುಶ್ರೀಯಿಂದ ಈಗ ಶ್ರೀಮತಿ ಅನುಶ್ರೀ ಆಗಿರೋದು, ಆ ಕೇಳಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆ ಒಂಥರ. ಅಯ್ಯೋ ಒಂದು ನಿಮಿಷ ತೋರಿಸ್ಬೇಕು, ಎಲ್ಲರಿಗೂ ತೋರಿಸ್ಬೇಕು. ಹೌದು ನೋಡಿ, ತಾಳಿದವನು ಬಾಳಿ ಅನ್ನೋ ಅಂತಾರೆ, ತಾಳಿ ಹಾಕೊಂಡವ್ರು ಬಾಳ್ತಾ ಇದ್ದಾರೆ ನೋಡಿ. ಅನು, ಈ ವೇದಿಕೆ ಅಥವಾ ಇತರ ಹಲವಾರು ಝೀ ವೇದಿಕೆ ಮೇಲೆ ನಿಂತ್ಕೊಂಡಿದ್ಯಾ. ಎಷ್ಟೋ ಟ್ಯಾಲೆಂಟ್ಸ್ಗಳು, ಎಷ್ಟೋ ಪ್ರತಿಭೆಗಳು ಇಲ್ಲಿಂದ ಝೀಯಿಂದ ಬಂದಿರಬಹುದು. ಆದ್ರೆ ಅವ್ರನ್ನ ಈ ವೇದಿಕೆಯಿಂದ ಕನೆಕ್ಟ್ ಮಾಡಿದಂತ ಒಂದು ಪರ್ಸನ್ ಯಾರಾದ್ರೂ ಇದ್ರೆ ಅದು ಅನುಶ್ರೀ. ಹಾರ್ಟ್ಲಿಯಾಗಿ ಅವ್ರುಗಳು ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀಯ. ಹಾರ್ಟ್ಲಿಯಾಗಿ ಅವ್ರಲ್ಲಿ ಇರುವಂತ ಒಂದು ಚಿಕ್ಕ ಪ್ರತಿಭೆ ಇದ್ರದ್ದು ತುಂಬಾ ಅದನ್ನ ಎನ್ಹಾನ್ಸ್ ಮಾಡಿ ಹೇಳೋದಾಗ್ಲಿ, ಅವ್ರ ಪೇನ್ನ ನೀನು ಆ ಪೇನ್ನ ಫೀಲ್ ಮಾಡೋದಾಗ್ಲಿ, ಅವ್ರ ಹ್ಯಾಪಿನೆಸ್ನ ಎನ್ಹಾನ್ಸ್ ಮಾಡೋದಾಗ್ಲಿ, ಇದನ್ನ ಮಾಡ್ಕೊಂಡೆ ಇವತ್ತು ಎಷ್ಟೊಂದು ಜನ ಇಲ್ಲಿರುವಂತ ಅಷ್ಟೋ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಅವರೆಲ್ಲ ಜನಕ್ಕೆ ರೀಚ್ ಆಗಿದ್ದಾರೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಥ್ರೂ ಅನುಶ್ರೀ. ಇವತ್ತು ನಾವು ಝೀ ಕಡೆಯಿಂದ ನಿನಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ರೆಡಿ ಮಾಡಿದ್ದೀವಿ. ಸೊ ಇಟ್ಸ್ ಅ ಟೈಮ್, ಅನುಶ್ರೀ ಅವರ ಒಂದು ಸ್ಪೆಷಲ್ ವಿಡಿಯೋ ಪ್ಲೇ ಮಾಡಿ ಪ್ಲೀಸ್. ಹಾಯ್ ಅನುಶ್ರೀ ಅಕ್ಕ, ಎಲ್ಲರೂ ನಿಮ್ಮ ಮದುವೆ ಯಾವಾಗ ಅಂತ ಕೇಳ್ತಿದ್ರು, ಆದರೆ ಈಗಾಗಿದೆ, ನಮಗೆಲ್ಲ ಖುಷಿ ಆಗ್ತಿದೆ. ಹ್ಯಾಪಿ ಮ್ಯಾರಿಡ್ ಲೈಫ್.
ಚೆನ್ನಾಗಿರೋನೇ ಮದುವೆ ಆಗಿದ್ದಿ ಕಣವ. ರಾಜ್ಕುಮಾರ ಇದ್ದಂಗ ಅವನೇ ಕಣವ, ದೊರೆ ಮಗ ಇದ್ದಂಗ ಅವನೇ ಕಣವ. ನಮ್ಮ ಆಶೀರ್ವಾದ ನಿನ್ ಚೆನ್ನಾಗಿರ್ಲಿ ಕಣವ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಳ್ಳೆ ಹುಡುಗನ ಮದುವೆ ಆಗಿದ್ದೀರಾ. ಒನ್ಸ್ ಅಗೇನ್ ನನ್ನ ಕಡೆಯಿಂದ ಮತ್ತೆ ನಮ್ಮ ಬಾಸ್ ರಾಕಿಂಗ್ ಸ್ಟಾರ್ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಅನುಶ್ರೀ ಮೇಡಮ್, ನನ್ನ ಕಡೆಯಿಂದ ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಈ ವರ್ಷದಲ್ಲಿ ನೀವು ಮದುವೆ ಆಗಿದ್ದೀರಿ, ನಿಮ್ಮ ದಾಂಪತ್ಯ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಆಶಿಸ್ತೇನೆ. ವಿವಾಹ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಹಾಗೂ ನನ್ನ ಅಪಾರ ಅಪ್ಪು ಅಭಿಮಾನಿಗಳ ಬಳಗದ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ನಮ್ಮ ಬಳ್ಳಾರಿ ದುರ್ಗಮ್ಮ ಆಶೀರ್ವಾದದಿಂದ ಮದುವೆ ಶುಭಾಶಯಗಳು. ಹಾಯ್ ಅನುಶ್ರೇಖಾ, ನಿಮ್ಮ ಮದುವೆ ಆಗಿರ್ತೀರಿ, ತುಂಬಾ ಖುಷಿ ಆಯ್ತು. ಹ್ಯಾಪಿ ಮ್ಯಾರಿಡ್ ಲೈಫ್. ಲವ್ ಯು ಅಕ್ಕ. ಕಂಗ್ರ್ಯಾಚುಲೇಷನ್ ಅನುಶ್ರೀ ಅಕ್ಕ, ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅಕ್ಕ. ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅಕ್ಕ. ಅಕ್ಷತೆಯು ಈಗ ನಿಮ್ಮ ಮದುವೆ ಯಾವಾಗ ಅಂತ ಒಂದು ಕುತೂಹಲ ಇತ್ತು, ಇವಾಗ ಆಗಿದೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನ್ಯೂಸ್ ಅಲ್ಲಿ ನಿಮ್ಮ ಮದುವೆ ವಿಡಿಯೋಸ್ ಎಲ್ಲ ಬಂದಿದ್ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಜ್ ಲೈಫ್ ಬೋತ್ ಆಫ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅಕ್ಕ, ಯಾವಾಗಲೂ ಖುಷಿಯಾಗಿರಿ. ಅನುಶ್ರಕ್ಕ, ನೀವು ಮದುವೆ ಆಗಿರುವ ವಿಷಯ ಕೇಳಿ ನಮಗೆ ತುಂಬ ಖುಷಿ ಆಯಿತು. ಸೊ ಇರೇಗ ಅಂಚನೀರ್ನ ಹಸ್ಬೆಂಡ್ಗೆ ನಮ್ಮ ತುಳುನಾಡದ ಮಾತ ದೈವ ದೇವರನ್ನ ಆಶೀರ್ವಾದ ಇಪ್ಪಡು ಬಂದು ಭಿನ್ನಕ್ಕೆ ಮತ್ತೊಂದಲ್ಲ. ಹೀಗೇನೆ ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ. ಅವ್ರ ಮದುವೆ ಆಗಿದೆ, ಹೊಸ ಜೀವನ, ಹೊಸ ಸಂಸಾರ ಭಾಳ ಚೆನ್ನಾಗಿರ್ಲಿ ಅಂತ ನಾವು ಆ ನಮ್ಮೂರು ಬಂದಿದ್ದಲ್ಲವ ತಾಯಿ, ನಿನ್ ಮದ್ವೆ ಆಯ್ತು. ನಾವನ್ಕ ಇಲ್ಲಿಂದ ಮದ್ವೆ ಬರೋಕ್ ಆಗ್ಲಿಲ್ಲ. ನಾವು ಇಲ್ಲಿಂದ ನಿನ್ಗೆ ಒಂದು ಹಾಡು ಹೇಳ್ತಾ ಇದ್ವಿ, ನಿನ್ ಮದ್ವೆ ಕಣವ. ದುಂಡು ಮಲ್ಲಿಗೆ ನೀನು ಕೊಂಡೆ ಮೊಳೆಯೊಳೆ ಗೌರೆ, ದುಂಡು ಮಲ್ಲಿಗೆ ನೀನು ಕೊಂಡೆ ಮೊಳೆಯೊಳೆ ಗೌರೆ, ಮೊಹಕ್ಕೆ ಪ್ರಿಯ ಮಾತಾಡಬಾರದೆ. ನಾನು ಆಕ್ಚುಲಿ ಅಲ್ಲಿ ಬಂದವರೆಲ್ಲ ಯಾರು ಅಂತ ಡೆಫಿನೆಟ್ಲಿ ಗೊತ್ತಿರಲ್ಲ, ಬಟ್ ಎಲ್ಲರಿಗೂ ಅನುಶ್ರೀ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕದ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ಬಂದಿರುವಂತ ಈ ಒಂದು ವಿಶಸ್ ಇದು. ಎಸ್, ಸೋ ಸ್ವೀಟ್. ಥ್ಯಾಂಕ್ ಯು. ಅಂದರೆ ನಾವು ತುಂಬ ಜನನ ಕರೆದು ಮದುವೆ ಮಾಡೋದಕ್ಕಾಗಿಲ್ಲ, ಬಿಕಾಸ್ ನನಗೆ ಇದಕ್ಕಿಂತನೂ ಸಿಂಪಲ್ ವೆಡ್ಡಿಂಗ್ ಬೇಕಾಗಿತ್ತು ನಿರಂಜನ್. ಅಲ್ಲಿ ಬಂದವ್ರು ಯಾರೂ ಸೆಲೆಬ್ರಿಟಿಗಳಲ್ಲ, ಅಲ್ಲಿ ಬಂದವ್ರು ಎಲ್ಲರೂ ನನಗಾಗಿ ನನ್ನ ಒಳ್ಳೇದನ್ನ ಹರಿಸುವಂಥ ನನ್ನ ಆತ್ಮೀಯರು. ನನ್ನ ಮನೆಯವರ ಎಷ್ಟು ಕೆಲಸಗಳಿತ್ತೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿನ ಕೆಲಸವನ್ನ ಮಾಡಿ ಅಲ್ಲಿ ನಿಂತು ಮಾಡಿದ್ದು ರಾಜ್ ಬಿ ಶೆಟ್ಟಿ ಅವರು. ಸೊ ಇವತ್ತು ಅವರೆಲ್ಲರೂ ನೋಡಿರ್ತಾರೆ, ಎಲ್ಲವನ್ನ ಗಮನಿಸ್ತಾ ಇದ್ದ. ಆದರೆ ನನ್ನ ಜೀವನದ ಒಂದು ತುಂಬ ಇಂಪಾರ್ಟೆಂಟ್ ಕ್ಷಣವನ್ನು ಅಷ್ಟು ಸುಂದರವಾಗಿ ನನಗೆ ಲೈಫ್ ಲಾಂಗ್ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದು ನನ್ನ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್, ಬ್ರದರ್ ಫ್ರಮ್ ಅನದರ್ ಮದರ್, ವರುಣ್ ಗೌಡ. ಈ ಮದುವೆ ಅವನ ಕನಸಾಗಿತ್ತು. ಆ್ಯಕ್ಚುಲಿ ನನಗೆ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗಬೇಕಂತ ಆಸೆ ಇತ್ತು. ಇಲ್ಲ, ನನ್ನ ತಂಗಿ ಮದುವೆನ ನಾನು ಹಿಂಗೇ ಮಾಡಿಸ್ಬೇಕು ಅಂತ ನನಗಾಗಿ ಆ ಮದುವೆನ ಮಾಡಿಸಿದ್ದು ಅವನು. ಸೊ ಥ್ಯಾಂಕ್ ಯು ವರುಣ. ಬಾಯ್. ಬಾ ವರುಣ್, ಒಂದು ಅಣ್ಣನಾಗ ಬಾ. ಇರ್ಲಿ ಬಾ. ನೀನ್ಯಾರೋ ಅರಿರೇ ನಾನ್ಯಾರೋ, ಆದರೂ ಬೆಳಕಂತೆ ನೀ ಬಂದೆ ಬದುಕಲ್ಲಿ ತಿಳಿಯದೆ ಹಿಂದೆ. ನನ್ನ ಮದುವೆ ಹೀಗೆ ಆಗಬೇಕು ಅನ್ನೋದು ವರುಣ ಆಸೆ ಆಗಿತ್ತು. ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ಇಲ್ಲ, ನನ್ನ ತಂಗಿ ಮದುವೆ ನಾನು ಹಿಂಗೆ ಮಾಡ್ತೀನಿ ಅಂತ. ಆ ಕ್ಷಣ ನಾವೆಲ್ಲರೂ ಅಲ್ಲಿದ್ರು. ಅಫ್ಕೋರ್ಸ್ ನಾವೆಲ್ಲರೂ ತುಂಬ ಮಿಸ್ ಮಾಡ್ಕೊಂಡಿದ್ದು ಅಪ್ಪು ಸರ್ ಅವ್ರನ್ನ. ಜೊತೆಯಾಗೋಣ, ಶುರು ಮಾಡೋಣ ಹೊಸ ಸಂಚಾರ, ಯಾವ ಗುರಿಯೂ ಇರದ ದಾರಿ ಹಿಡಿದು ನೀನ್ಯಾರೋ. ಅವರೇ ಇವ್ರನ್ನ ಕರೆಸ್ಬಿಟ್ಟು ಆ ಮದುವೆನ ಮಾಡಿಸಿದ್ದಂತ ನಾನು ನಂಬಿದ್ದೀನಿ. ಸೊ ಥ್ಯಾಂಕ್ ಯು ವರುಣ. ನೀನಿಲ್ಲದೆ ಇದು ಯಾವುದು ಆಗ್ತಿರ್ಲಿಲ್ಲ. ಟು ಆಲ್ ಮೈ ಫ್ರೆಂಡ್ಸ್, ಟು ಆಲ್ ಮೈ ವೆಲ್ ವಿಶರ್ಸ್. ನಾವು ತುಂಬ ಜನನ ಕರೆಯೋದಕ್ಕಾಗಿರಲ್ಲ, ಬಟ್ ಎಲ್ಲರೂ ಮನಸಾರೆ ನಮ್ಮನ್ನು ಹಾರೈಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಜಿ ಟೀಮ್, ಥ್ಯಾಂಕ್ ಯು. ಓ ಮೈ ಗಾಡ್ ಸರ್, ಹೆಂಗಿದ್ದೀರಾ? ಕಂಗ್ರ್ಯಾಚುಲೇಷನ್. ಏನಪ್ಪ ಅಂದರೆ ಒಂದು 10-12 ದಿವಸದ ನಂತರ ನಾನು ನಿಮಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜು ಸರ್. ನನಗೆ ಮದುವೆಗೆ ನಾನಾ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇರಲಿ. ಥ್ಯಾಂಕ್
ಯು. ಆಮೇಲೆ ನಂತರ ನಿಮ್ಗೇನೋ ಒಂದು ಸಣ್ಣ ಒಂದು ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಮನಸ್ಸು ಬಂತು. ಓಕೆ. ಇದೊಂದು ಏನಪ್ಪಾ ಅದು ಏನ್ ಕೊಡ್ಬೇಕು, ಒಂದು ರಾಧಾಕೃಷ್ಣದ ವಿಗ್ರಹ ಬೇಡ, ಇದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಎಲ್ಲರಿಗೂ ಕಾಣುತ್ತೆ, ಚಿಕ್ಕದು, ಓಕೆ. ಅದು ಕೊಡೋಣ ಅಂತ ನಾನು ಮನಸ್ಸು ಮಾಡಿದೆ. ತಗೊಳ್ಳಿ, ದಯವಿಟ್ಟು ಸ್ವೀಕಾರ ಮಾಡಬೇಕು. ಥ್ಯಾಂಕ್ ಯು ರಾಜು ಸರ್. ಸೋ ಕ್ಯೂಟ್. ಥ್ಯಾಂಕ್ ಯು ರಾಜು ಆಮೇಲೆ ಸರ್. ಈ ಒಂದು ಸಂದರ್ಭದಲ್ಲಿ ಸುದೀಪ್ ಸರ್ಗೆ ಒಂದು ಹಾಡನ್ನು ಪ್ರೆಸೆಂಟ್ ಮಾಡಿದೆ, ಕಡಲ ದಾಟಿ ಬಂದ. ಅದನ್ನ ನಿಮಗೆ ಮಾಡಬಹುದಾ? ಪ್ಲೀಸ್ ಒಂದು ಪ್ಲೀಸ್ ನಿಮಿಷ. ಪ್ಲೀಸ್ ಪ್ಲೀಸ್ ರಾಜು ಸರ್. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ, ಚಲುವ ರಾಜಕುಮಾರ, ನಮ್ಮ ಚಲುವ ರಾಜಕುಮಾರ. ಕಡಲ ದಾಟಿ ಬಂದ, ಕುದುರೆನ ಏರಿ ಬಂದ, ನಿನ್ನ ಹೃದಯದ ಚೋರ, ಚಲುವ ರಾಜಕುಮಾರ, ನಿಮ್ಮ ಚಲುವ ರಾಜಕುಮಾರ. ಥ್ಯಾಂಕ್ ಯು ರಾಜು ಸರ್. ತುಂಬಾ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ನನಗೆ ಅದೇ ಇದೊಂದು ಗಿಫ್ಟ್ ಕೊಡುವಂತ ಒಂದು ಸಂದರ್ಭ ನನಗೆ ಸಿಕ್ತು. ಥ್ಯಾಂಕ್ ಯು. ಇದನ್ನ ನಾವ್ ಯಾವಾಗ್ಲೂ ಕಾಪಾಡ್ಕೋತೀವಿ. ಇದನ್ನ ನಿಮ್ಮ ಆಶೀರ್ವಾದವನ್ನ ಎರಡನ್ನು ಕೂಡ. ನಿಮಗೆ ಆ ಗುಣ ಇದೆ. ಅಯ್ಯೋ ಥ್ಯಾಂಕ್ ಯು. ಸೋ ಸ್ವೀಟ್. ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ಎಲ್ಲಿ ವರುಣ, ಆಕ್ಚುಲಿ ಅನುಶ್ರೀ ಅವ್ರು ಹೇಳಿದ್ದು ಸತ್ಯ. ಅದು ಆ ಮದುವೆ ಆಗೋದಕ್ಕೆ, ಮದುವೆ ಓಡಾಟ, ಅದರ ತಯಾರಿ ಎಲ್ಲ ಅಣ್ಣನ ಸ್ಥಾನದಲ್ಲಿ ನಿಂತು ಮಾಡಿರೋದೇ ನಮ್ಮ ವರುಣ್, ನಿನ್ನ ತಂಗಿ ಮದುವೆ ಆಗಿದೆ. ಹೇಳೋ. ಏನ್ ಹೇಳಕ್ ಇಷ್ಟಪಡ್ತಿ ಹೇಳು. ನೀ ಮಾತಾಡ್ಲೇಬೇಕು ಇವತ್ತು. ತಗೋ ಮಾತಾಡು. ಏನ್ ಅನ್ಸ್ತು ಅದನ್ನ ಹೇಳೋ. ನಂಗೋಸ್ಕರ ವಿಶ್ ಮಾಡಲ್ವಾ ನಿನ್ ತಂಗಿಗೋಸ್ಕರ? ಅಳ್ಬಾರ್ದು. ಇದು ಹೆಂಗೆ ಗೊತ್ತಾ, ಈ ಜೀವ ನನಗೆ ಅಂತಲ್ಲ ತಾರಮ್ಮ, ಯಾರಿಗೆ ಏನೇ ಅಂದ್ರೂ ಕೂಡ ಫಸ್ಟ್ ಹೋಗಿ ನಿಲ್ಲೋ ಅಂತ ಒಂದು ಜೀವ, ಒಂದು ಹೃದಯವಂತಿಕೆ ಇವ್ರಿಗೆ. ನಾನೇ ಎಷ್ಟೊಂದ್ಸಲ ಹೇಳಿರ್ತೀನಿ, ಏನಕ್ಕೆ ಎಲ್ಲ ತಲೆ ಮೇಲೆ ಹಾಕೋಂತೀಯ ವರುಣ, ಅವನಿಗೆ ಇಲ್ಲ ಅಂತ ಹೇಳಿ ಗೊತ್ತೇ ಇಲ್ಲ. ಯಾರಿಗಾದ್ರೂ ಏನಾದ್ರೂ ಕಷ್ಟ ಅಂದ್ರೆ ಮೊದಲು ಸ್ಪಂದಿಸುವಂತ ಹೃದಯ. ಎಷ್ಟೇ ಆದ್ರೂ ಯಾರ್ ಫ್ಯಾನು? ನಮ್ ಪವರ್ ಸ್ಟಾರ್ ಫ್ಯಾನ್ ಅಲ್ವಾ. ಮಾತಾಡೋ, ನಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಆದ್ರೂ ಹೇಳು. ಇವರೆಲ್ಲ ಹೇಳ್ತಿರೋ ತರ ನಾನೇನು ಮಾಡಿಲ್ಲ. ಹೇಳಲು ಹೋದರೆ ಪದಗಳೇ ಸಾಲದು, ಈ ಒಂದು ಅವ್ರು ಬೇಜಾರ್ ಮಾಡ್ಕೊಂತಾರೆ ನೀನು ಆಗ್ತಾ ಇದ್ರೆ. ಸರ್ರು ಕಮಾನ್ ವರುಣ. ಅಂದ್ರೆ ಇವತ್ತಿಗೂ ನನಗೆ ಹೇಳಿಕೊಟ್ಟಿರೋದು ನಮ್ಮ ಬಾಸ್ ಒಬ್ಬರೇ, ಅಪ್ಪು ಅವರು. ದೇವರಿಗಿಂತ ದೇವರು ನೀನು. ನಿಮ್ಮ ಕೈಲಾದ್ರೆ ಒಳ್ಳೇದು ಮಾಡಿ, ದಯವಿಟ್ಟು ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ನನ್ನ ಮದುವೆಲ್ಲೂ ಅವ್ರನ್ನ ಮಿಸ್ ಮಾಡ್ಕೊಂಡೆ, ನನ್ನ ತಂಗಿ ಮದುವೆಲ್ಲೂ ಅವ್ರನ್ನ ಮಿಸ್ ಮಾಡ್ಕೊಂಡೆ. ಕಣ್ಣಲ್ಲಿದೆ ನೂರಾರು ಏನೋ ನಿಮಗೆ ನೆನಪಿನ ಮುಂಗಾರು, ಕೇವಲ ನಿನ್ನ ನಗುವಿನ ಸಣ್ಣ ಭರವಸೆ ಸಾಕು ನನಗೆ. ಇಲ್ಲ ವರುಣ, ನಾವು ಮಿಸ್ ಮಾಡ್ಕೊಂಡಿಲ್ಲ ಸರ್. ಐ ಹ್ಯಾವ್ ಬಿಲೀವ್ಡ್ ಒನ್ ಥಿಂಗ್ ಸರ್, ನಮ್ಮನ್ನ ಯಾರು ಬಿಟ್ಟು ಹೋಗ್ತಾರೆ, ಒಳ್ಳೆ ಹೃದಯಗಳಲ್ಲೂ ಯಾವಾಗಲೂ ಜೀವಂತವಾಗಿರ್ತಾರೆ. ಸೊ ಇಲ್ಲಿರುವಂತಹ ಎಲ್ಲ ಹೃದಯಗಳೆಲ್ಲ ಅವ್ರು ನನ್ನ ನೋಡ್ತಿದ್ದಾರೆ, ನನ್ನ ಆಶೀರ್ವದಿಸಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಇವನಿಗಿಂತ ದೊಡ್ಡ ಫ್ಯಾನ್ ನಮಗೆ ಬೇಕಾಗಿಲ್ಲ. ಸೊ ಐ ನೋ ಫಾರ್ ಶ್ಯೂರ್ ವರುಣ್ ಮೂಲಕ ಆಗಿರ್ಬೋದು, ಅಥವಾ ಅವತ್ತಲ್ಲಿ ಶಿವಣ್ಣ ಗೀತಕ್ಕ ಬಂದು ನಮ್ಮನ್ನು ಹರಿಸಿದಾಗಿರ್ಬೋದು. ಸೊ ಇವರೆಲ್ಲರ ಮೂಲಕ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ನಮ್ಮ ನೋಡಿದ್ದಾರೆ, ಹರಿಸಿದ್ದಾರೆ ಅನ್ನೋ ಖುಷಿ ನನಗೂ ಹಾಗೂ ಅಪ್ಪು ಸರ್ ಅಭಿಮಾನಿ ಆಗಿರೋ ರೋಷನ್ ಇಬ್ರಿಗೂ ಇದೆ. ಬಟ್ ವರುಣ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ವರುಣ್ ಅಂತ ಒಬ್ಬ ಸ್ನೇಹಿತ, ವರುಣ್ ಅಂತ ಒಬ್ಬ ಅಣ್ಣ, ವರುಣ್ ಅಂತ ಒಬ್ಬ ಮಗ, ವರುಣ್ ಅಂತ ಒಬ್ಬ ಗಂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಂಗೆಲ್ಲ ಚೆನ್ನಾಗಾಗಲಿ, ಎಲ್ಲ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಓಕೆನಾ? ನಾನು ಹೇಳಿದ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ದೆ, ಅದೊಂದೇ ಬೇಜಾರು ನನಗೆ. ಇಲ್ಲ, ನಿಜವಾಗ್ಲೂ ಇವೆಲ್ಲ ನೋಡಿದ್ರೆ ನಂಗೆ ಅನಿಸ್ತಾ, ನಾನು ಝೀಗ್ ಬಂದ್ಮೇಲೆ ಮದುವೆ ಆಗ್ಬೇಕಾಯ್ತು ಅನಿಸ್ತಾ ಇದೆ. ಇಷ್ಟು ಪ್ರೀತಿ ಬಾ. ನಿಜ ವರುಣ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದೇರ್ ಫಾರ್ ಹರ್. ಸೊ ನಮ್ಮ ಬಂಧು ಬಾಂಧವರೆಲ್ಲ ಇಲ್ಲಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಬೇಡ. ಎಸ್ ಅಮೂಲ್ಯ ಅವರೇ, ನಿಮ್ಮ ಕಡೆಯಿಂದ ವಿಶಸ್. ಅನು ಅವ್ರ ಬಗ್ಗೆ ಏನು ಹೇಳೋದು,
ನನ್ನ ಫಸ್ಟ್ ಇಂಟರ್ವ್ಯೂ ಅನು ಅವ್ರು ಮಾಡಿದ್ದು. ಫಸ್ಟ್ ಸೊ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ ಹ್ಯಾಪಿ. ಯು ಅಮೂಲ್ಯ. ನೀವು ಮದುವೆ ಆಗ್ತಿರೋದು ಆ್ಯಂಡ್ ಈ ಒಂದು ಸ್ಟೇಜ್ನಲ್ಲಿ ನೀವು ಭಾವುಕರಾಗಿದ್ದು, ವರುಣ್ ಅವರು ನಿಮ್ಮ ಸಂಬಂಧನ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನನಗೆ ಗೊತ್ತು ಮಾಡಿಸಿದ್ದು ನನಗೆ. ಆ್ಯಕ್ಚುಲಿ ನಾನು ನಿಶ್ವಿಕೆ ಆ್ಯಕ್ಚುಲಿ ಹಿಂಗೆ ಹತ್ಬಿಟ್ರೆ ನಮಗೂ ಅಳು ಬರುತ್ತಲ್ವ ಅಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಆ್ಯಕ್ಚುಲಿ ನಮಗೂ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಳ್ತಾ ಇದ್ದೆ, ಒಳಗೆ ಎಳ್ಕೊಳ್ತಾ ಇದ್ದೀವಿ, ವಿ ಹ್ಯಾವ್ ಟು ಕಂಟ್ರೋಲ್ ಅಂತ. ಬಟ್ ತುಂಬ ಚೆನ್ನಾಗಿತ್ತು ನಿಮ್ಮಿಬ್ಬರು ಬಾಂಧವ್ಯ. ಐ ರಿಯಲಿ ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನೀವು 100 ಕಾಲ ನೆಮ್ಮದಿಯಾಗಿ ಸುಖವಾಗಿ ಇದೇ ಥರ ಬಾಳು. ಥ್ಯಾಂಕ್ ಯು ಅಮೂಲ್ಯ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶರಣ್ ಸರ್, ಹೊಸ ಫ್ಯಾಮಿಲಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನಾನು ಅವ್ರಿಗೆ ಒಂದ್ಸಲ ವಿಶ್ ಮಾಡಿದ್ದೆ, ಅಲ್ಲಿಗೆ ಹೋಗಿ ಯಾಕೋ ಸಾಕಾಗಲಿಲ್ಲ ರೀ ನನಗೆ. ಅವ್ರಿಗೆ ವಿಶ್ ಮಾಡಿದ್ದು ನನಗೆ ಸಾಕಾಗಲಿಲ್ಲ. ಮತ್ತೊಂದು ಸಲ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ. ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾ ಇತ್ತು 2 ದಿವಸ. ಸೊ ನಾನೇ ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತ ಅನ್ನಿಸ್ತು. ಅದಾದ ನಂತರ 3ನೇ ದಿವಸಕ್ಕೆ ಮತ್ತೆ ಸಿಕ್ಕರು ನನಗೆ ಅವರು. ನಾನು ಅವ್ರಿಗೆ ಯಾಕೋ ರೀ ಅಲ್ಲಿ ಸಾಕಾಗಲಿಲ್ಲ ನನಗೆ ವಿಶ್ ಮಾಡಿದ್ದು, ಇನ್ನೊಂದ್ಸಲ ನಿಮಗೆ ಪರ್ಸ್ನಲ್ಲಾಗಿ ವಿಶ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ನಾನು ನಿಮಗೆ ಅಂದ ತಕ್ಷಣ ಥ್ಯಾಂಕ್ ಯು ಅಂತಂತಂದರು. ದಯವಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ರೆ ನಾನು ತುಂಬ ದೂರದವನಾಗ್ಬಿಡ್ತೀನಿ. ನಾನು ಯೂಶಲಿ ಎಲ್ಲರೂ ಸರ್ ತುಂಬ ಹತ್ತಿರದವ್ರನ್ನ ಮಾತ್ರ ಕರೆದಿದ್ದೀವಿ ಅಂತ ಯೂಶಲಿ ಹೇಳ್ತಾರೆ, ಊರ್ನವ್ರನ್ನೆಲ್ಲ ಕರೆದಿರ್ತಾರೆ ಆಯ್ತಾ. ಅದು ಹಿಂಗೆ ಆಗೋದು. ಇವ್ರು ಬಂದು ಇಲ್ಲ ಸರ್ ತುಂಬ ಹತ್ತಿರದವ್ರನ್ನ ಮಾತ್ರ ಕರೆದಿದ್ದೀನಿ ಅಂತಂದ್ರು. ಆದರೆ ನಿಜಕ್ಕೂ ನನಗೆ ಅಲ್ಲಿ ಹೋದಾಗ ಅನ್ಸಿದ್ದು ತುಂಬ ಹತ್ತಿರದವ್ರನ್ನೇ ಕರೆದಿದ್ದಾರೆ ಅಂತ. ನನಗೆ ಖುಷಿ ಆಗಿದ್ದೇನು ಅಂತಂದ್ರೆ ಆ ಹತ್ತಿರದವನಲ್ಲಿ ನಾನೊಬ್ಬನಾಗಿದ್ದೀನಲ್ಲ ಅಂತ ಅನ್ನೋವಂಥದ್ದು ನನಗೆ ಖುಷಿ ಆಗಿದ್ದು. ಆ ಹತ್ತಿರದವನಲ್ಲಿ ನನ್ನನ್ನು ಒಬ್ಬರನ್ನಾಗಿ ಇಟ್ಕೊಂಡಿದ್ದಾರಲ್ಲ ಅಂತ ಅನ್ನೋವಂಥದ್ದು. ಸೊ ನಾನು ಯಾವುದೇ ಒಂದಿಷ್ಟು ಪ್ಲೇಸ್ಮೆಂಟ್ಗಳಿಗೆ ರೀಪ್ಲೇಸ್ಮೆಂಟ್ ಇದೆಯೇನೋ, ಆದರೆ ಕರ್ನಾಟಕದಲ್ಲಿ ಈ ಸ್ಥಾನಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ. ಈ ಸ್ಥಾನಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ. ಅದು ಆ ಥರದ ಒಂದು ಗಟ್ಟಿಗಿತ್ತಿ. ಆಮೇಲೆ ಇದು ಲಿಫ್ಟಲ್ಲಿ ಬಂದಿರೋದಲ್ಲ, ಸ್ಟೆಪ್ ಹತ್ಕೊಂಡು ಬಂದಿರೋದು. ಇದು ಸ್ಟೆಪ್ ಹತ್ಕೊಂಡು ಬಂದಿರೋ ಅಂಥದ್ದು ಬಹಳ ದಿವಸ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಅನ್ನೋದಕ್ಕೆ ಅನುಷ್ ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಬೇರೆ ಯಾವುದೂ ಇಲ್ಲ. ನಾನು ತುಂಬಾ ಮಾತಾಡಿದ್ರೆ ಕಟ್ ಮಾಡ್ತಾರೆ, ಅದು ಗೊತ್ತು ನನಗೆ. ಆದ್ರೆ ಕಟ್ಟೆ ಮಾಡಕ್ ಆಗ್ಲಾರ್ದಂಥದ್ದು ಒಂದು ಇಟ್ಕೊಂಡಿದ್ದೀನಿ ನಾನು ಅವ್ರಿಗೆ ಅಂತ. ನಾನು ಹೇಳಲೇಬೇಕು ಅದನ್ನ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ, ತೀರದ ಸಂಬಂಧ, ತೀರದ ಸಂಬಂಧ. ಥ್ಯಾಂಕ್ ಯು ಶರಣ್ ಸರ್, ಥ್ಯಾಂಕ್ ಯು. ಕಟ್ ಮಾಡಿದ್ದೀನಿ. ಇಲ್ಲ ರಮೇಶ್ ಸರ್. ಎಸ್, ನಾನು ಅನ್ಫಾರ್ಚುನೇಟ್ಲಿ ಅಮೆರಿಕಲ್ಲಿದ್ದ, ಹಾಗಾಗಿ ಮದುವೆಗೆ ಬರೋಕ್ಕಾಗಿಲ್ಲ. ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಚಿತ್ರರಂಗ, ಟಿವಿ ಅನ್ನೋದು ಅದು ಪ್ರತಿಭೆಗಳ ಸಾಗರ ರೀ. ಆದರೆ ಅದರ ಮಧ್ಯೆ ಒಂದು ಅಮೇಝಿಂಗ್ ಟ್ಯಾಲೆಂಟ್ ಅಂದ್ರೆ ಅನುಶ್ರೀ. 15-20 ವರ್ಷಗಳಿಂದ ಕೋಟ್ಯಾಂತರ ಜನರು ಎಷ್ಟು ಖುಷಿ ಕೊಟ್ಟಿದ್ದಾರೋ ಆ ಎಲ್ಲ ಖುಷಿ, ಅದಕ್ಕಿಂತ ಜಾಸ್ತಿ ಖುಷಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗೆ ಸಿಗ್ಲಿ. ವಿಶ್ ಯು ಬೋತ್ ದಟ್ ಇಮ್ಮೆನ್ಸ್ ಹ್ಯಾಪಿನೆಸ್. God bless you. God bless you. Thank you so much. ಇನ್ನ ತಾರಮ್ಮ, ನೀವೇನು ಹೇಳಕ್ ಇಷ್ಟಪಡ್ತೀರಾ ತಾರಮ್ಮ? ನನಗೆ ಇವತ್ತು ನಿಜವಾಗ್ಲೂ ಈ ವೇದಿಕೆ ಮೇಲೆ ಇಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಅಪ್ಪು ಸರ್, ಇನ್ನೊಂದು ರೋಷನ್ ಬರಬೇಕಿತ್ತು. ಅವ್ನು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನೊಂದು ಎಲ್ಲರಿಗಿಂತ ತುಂಬ ಸಂತೋಷ ಪಟ್ಟಿದ್ದು, ಖುಷಿ ಪಟ್ಟಿದ್ದು, ಆನಂದ ಪಟ್ಟಿದ್ದು ನಿನ್ನ ಹೆತ್ತ ತಾಯಿ. ನಿನ್ನ ತಾಯಿ ಅಂತೂ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಪರಿ ಇತ್ತಲ್ಲ. ಎಲ್ಲರನ್ನೂ ಬಂದು ಬನ್ನಿ ತಾರಮ್ಮ ನೀವು ಹೇಳ್ತಿದ್ರಲ್ಲ ಮದುವೆ ಆದ್ಲು ನನ್ನ ಮಗಳು ಚೆನ್ನಾಗಿದ್ದಾನಲ್ವಾ, ಇದು ಎಲ್ಲ ಕ್ವಶನ್ಸ್ ಒಟ್ಟೊಟ್ಟಿಗೆ ಕೇಳ್ತಿದ್ರು. ಆಮೇಲೆ ಮದುವೆ ಎಲ್ಲ ಬಂದಮೇಲೆ ನಾನು ಫಸ್ಟ್ ಫೋನ್ ಮಾಡಿದ್ದು ಇವನಿಗೆ ಫೋನ್ ಮಾಡಿ ಏನು ನಿನ್ನ ಹೆಂಗೋ ಹೊಗಳೋದು, ಏನು ಬೈಬೇಕೋ ಏನು ಹೊಗಳ್ಬೇಕೋ ಗೊತ್ತಾಗ್ತಿಲ್ಲ ಕಣೋ ನಿನ್ನ. ಏಕೆಂದರೆ ಇವನು ಯಪ್ಪ ನಾನು ಗೇಟಿಂದ ಹಿಡಿದು ಕಾರ್ ಪಾರ್ಕಿಂಗಿಂದ ಹಿಡಿದು ಊಟದಿಂದ ಹಿಡಿದು ಆ ಕಡೆ ಎಲ್ಲ ಅರೇಂಜ್ಮೆಂಟಿಂದ ಹಿಡಿದು ನೋಡ್ಕೊಳ್ಳೋದ್ರಿಂದ ಹಿಡಿದು ನಮ್ಮನ್ನು ನೋಡ್ಕೊಳ್ಳೋದ್ರಿಂದ ಹಿಡಿದು ಅಯ್ಯೋ ನನ್ನ ಮಗ ನಿಜವಾಗ್ಲೂ ಹೆಂಗೆ ಓಡಾಡ್ತಿದ್ದ ಅಂತಂದರೆ, ವರುಣ ನಿಜವಾಗ್ಲೂ ಅಣ್ಣ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಕಣ. ಸತ್ಯವಾದ ಮಾತದು. ನಾವೆಲ್ಲರೂ ಈಗ ಅಂದರೆ ನನಗೆ ನಮ್ಮನೆಯ ಮಗಳಿಗೆ ತವರು ಮನೆಯ ಒಂದು ಮಡಲು ತುಂಬಿಸ್ಬೇಕು ಅಂತ ಆಸೆ ನನಗೆ. ಅದರಿಂದ ದಯಮಾಡಿ ತರ್ತೀರಾ ಪ್ಲೀಸ್? ಅಯ್ಯೋ, ಸೋ ಕ್ಯೂಟ್ ಸರ್.
Thank you so much. Thank you. ಅನುಶ್ರೀ ತವರು ಮನೆಯಲ್ಲಿ ಒಡಲು ತುಂಬಾ ಶಾಸ್ತ್ರ ಆಗಿದೆ. ಅನುಶ್ರೀಗೆ ಅಣ್ಣ ತಂಗಿಯ ಮಧ್ಯ ಹೇಗೆ ಅನಿಸ್ತಾ ಇದೆ ಈ ಒಂದು ಫೀಲಿಂಗ್? ಆಕ್ಚುಲಿ ಇವಾಗ ನನ್ಗೂ ಅನ್ಸ್ತಾ ಇದೆ ರೋಷನ್ ಅಮ್ಮ ಇಬ್ರು ಇರ್ಬೇಕಿತ್ತು ಅಂತ ಹೇಳಿ. ಬಟ್ ಈ ಖುಷಿನ ಕೊಟ್ಟಿದ್ದಕ್ಕೆ ಈ ವೇದಿಕೆಯಲ್ಲಿ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಕುಟುಂಬ ಅವಾರ್ಡ್ಸ್ ಅವನ್ನ ಕರ್ಕೊಂಡ್ ಬರ್ತೀನಿ. ಕುಟುಂಬ ಅವಾರ್ಡ್ಸ್ ಪಕ್ಕಾ ಕರ್ಕೊಂಡ್ ಬರ್ತೀನಿ. ಅಂದ್ರೆ ಪಾಪ ಅವನು ಹಿಂಗ್ ಮಾತಾಡ್ತಾನೆ, ತುಂಬಾ ಮಾತಾಡ್ತಾನೆ ತಾರಮ್ಮ. ಬಟ್ ಕ್ಯಾಮ್ರಾ ಮೈಕು ಅಂದ್ರೆ ತುಂಬಾ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಾರೆ. ಆಲ್ರೆಡಿ ಪಾಪ ಈ ಮದ್ವೆ ಗಡಿಬಿಡಿಯಲ್ಲಿ ಅವನ್ ಎಲ್ಲಾ ಕಡೆ ಕಾಣಿಸ್ಕೊಂಡು ಅವನಿಗೆ ಪಾಪ ಅವನ ಆಫೀಸು ಪರ್ಸನಲ್ ಲೈಫ್ ಎಲ್ಲ ಹೆಂಗೆಂಗೋ ಆಗ್ಬಿಟ್ಟಿದೆ. ಸೊ ಐ ವಾಂಟೆಡ್ ಟು ಗಿವ್ ಹಿಮ್ ಸಮ್ ಸ್ಪೇಸ್. ಆ ಸ್ಪೇಸ್ನ ನಾನು ರೆಸ್ಪೆಕ್ಟ್ ಮಾಡಬೇಕಾಗಿತ್ತು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಒಂದ್ಸಲಿ ವೇದಿಕೆಗೆ ಬನ್ನಿ. ಯಾಕಂದ್ರೆ ಜೀವನ ಕೊಟ್ಟಂತ ವೇದಿಕೆಗೆ ನಮಗೆ ಜೀವಕ್ಕೆ ಅರ್ಥ ಕೊಟ್ಟಂತ ಒಬ್ರು ಬಂದವರಿಗೆ ಆ ಕ್ಷಣ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಬರ್ತಾರೆ. ಬಟ್ ಅಲ್ಲಿವರೆಗೂ ಈ ಎಲ್ಲ ಪ್ರೀತಿ ಆಶೀರ್ವಾದವನ್ನ ಕೊಟ್ಟಂತ ನಮ್ಮ ಎಂಟೈರ್ ಟೀಮ್, ನಮ್ಮ ಜಿ ಕನ್ನಡ ಟೀಮ್ಗೆ ಥ್ಯಾಂಕ್ ಯು. ನಮ್ಮ ಜಡ್ಜ್ ಪ್ಯಾನಲ್, ಆಲ್ ಕಂಟೆಸ್ಟೆಂಟ್ಸ್ ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೇಲೇ ಕೂತ್ಕೊಂಡು ನನಗಾಗಿ ಈ ಒಂದು ವಿಶಸ್ಸನ್ನ ಕಳಿಸಿ ಆಶೀರ್ವಾದವನ್ನ ಕಳಿಸಿದಂತ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ಒಟ್ಟಿಗೆ ಸೇರಿ ಇನ್ನೊಂದ್ಸಲಿ ಹೇಳಬೋಣ, ಅನುಶ್ರೀ ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಿ, ಸಂಸಾರ ಅಂತಂದ ಮೇಲೆ ಚುಟ್ಟು ಚುಟ್ಟು ಚುಮು ಚುಮು ಇವೆಲ್ಲ ಕಾಮನ್. ಅದಕ್ಕೆ ಈಗ ಸಂಸಾರಿಗಳ ಚುಟು ಚುಟುತನವನ್ನ ತಮ್ಮ ಡಾನ್ಸ್ ಮೂಲಕ ತೋರಿಸೋದಕ್ಕೆ ಡಾನ್ಸಿಂಗ್ ಸಂಸಾರಿಗಳೇ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಹಾನಟಿಯಿಂದ ತನಿಷ್ಕಾ, ಜೊತೆಗೆ ನಾವು ನಮ್ಮವರು ಕಾರ್ಯಕ್ರಮದಿಂದ ಮೋಹನ್ ಮಾಸ್ಟರ್ ಹಾಗೂ ಪಲ್ಲವಿ ಆನ್ ಸ್ಟೇಜ್ ಪ್ಲೀಸ್. ಊರ್ ಹಿಂದ ಬಾಳೆ ತೋಟ, ಊರ್ ಮುಂದ ಖಾಲಿ ಸೈತ, ಇದಕ್ಕೆಲ್ಲ
ಆಂಕರಿಂಗ್ ಮಾಡಕ್ಕಿಂತ ಮುಂಚೆಯಿಂದ ನಾನು ಬ್ಯಾಕ್ ಡ್ಯಾನ್ಸರ್ ಪ್ರೇಮ ಮ್ಯಾಮ್. ಅವಾಗ ಮೋಹನ್ ಮಾಸ್ಟರ್ ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ರು ಈಗ್ಲೂ ಹಂಗೆ ಮಾಡ್ತಾರೆ. ಅದು ಮೋಹನ್ ಮಾಸ್ಟರ್ ಸ್ಪೆಷಾಲಿಟಿ. ಮಾಸ್ಟರ್ ಡ್ಯಾನ್ಸ್ಗೆನೆ ಫಿದಾ ಮಾಸ್ಟರ್. ಥ್ಯಾಂಕ್ ಯು. ನಿಶ್ವಿಕಾ, ತುಂಬಾ ಖುಷಿ ಆಗ್ತದೆ ಇವತ್ತು ನಾನು ಮೋಹನ್ ಮಾಸ್ಟರ್ನ ಡಾನ್ಸ್ ಮಾಡೋದು ನೋಡ್ತಾ ಇದ್ದೆ. ಯಾಕಂದ್ರೆ ನನಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮೋಹನ್ ಮಾಸ್ಟರ್, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಇವತ್ತು ಇಲ್ಲಿ ಕೂತ್ಕೊಂಡು ಅವ್ರನ್ನ ಪರ್ಫಾರ್ಮ್ ನೋಡೋದು ಒಂದು ಏನೋ ಒಂದು ಖುಷಿ. ಒಂದು ಸ್ಟೂಡೆಂಟ್ ಅವ್ರ ಟೀಚರ್ ಪರ್ಫಾರ್ಮ್ ಮಾಡಿದ್ರೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯ್ತು. ಅಂಡ್ ತನಿಷ್ಕಾ ಮತ್ತೆ ಪಲ್ಲವಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಇನ್ನು ಅಮೂಲ್ಯ, 3 ಜನ ಕಾಂಬಿನೇಷನ್ ಒಂಥರ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ವೆರಿ ನೈಸ್. ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ. ವೆರಿ ಗುಡ್. ಆಕ್ಚುಲಿ ಏನ್ ಗೊತ್ತಾ ಅಮೂಲ್ಯ, ಒಂದು ವಿಷಯ ಹೇಳಲೇಬೇಕು. ಹೇಗೆ ನಾವು ನಮ್ಮೂರು ಸೆಟ್ ಅಲ್ಲಿ ಅಮೂಲ್ಯ ಪ್ರಶ್ನಾವಳಿ ಅಂತ ಇರುತ್ತೆ ಗೊತ್ತಾ, ಒಂದು ವಿಚಿತ್ರ ಜೋಕ್ಸ್ ಎಲ್ಲ ಇರುತ್ತೆ ಗೊತ್ತಾ, ಆ ತರ ಮಹಾನಟಿ ಸೆಟ್ ಅಲ್ಲಿ ತನಿಷ್ಕಾ ಜೋಕ್ಸ್ ಅಂತ ಕೇಳ್ಪಟ್ಟೆ. ಹಾ ಹೌದು, ಲೇಮ್ ಜೋಕ್ಸ್ ಅಂತ. ಲೇಮ್ ಜೋಕ್ಸ್. ಇವಾಗ ಚಪಾತಿ ರೋಲ್ದು ಫೋಟೋ ಶೂಟ್ ಮಾಡಿದ್ರೆ ಏನಾಗುತ್ತೆ? ಚಪಾತಿನ ರೋಲ್ ಮಾಡಿದ್ರೆ, ಚಪಾತಿ ರೋಲ್ದು ಫೋಟೋ ಶೂಟ್ ಮಾಡಿದ್ರೆ ಏನಾಗುತ್ತೆ? ತಾರಮ್ಮ, ಚಪಾತಿ ರೋಲ್ ನ ಫೋಟೋ ಶೂಟ್ ಮಾಡಿದ್ರೆ ಏನಾಗುತ್ತೆ? ಹೇಳೇಮ್ಮ ಅದು ಆನ್ಸರ್ ಹೇಳ. ರೋಲ್ ಮಾಡೆಲ್ ಆಗುತ್ತೆ. ಇಲ್ಲಿ ಬಾಯಿಲ್ಲ ತನಿಷ್ಕಾ, ಇಲ್ಲಿ ಮುಂದೆ ನಿಂತ್ಕೋ. ಆ ಫೈರ್ ಆನ್ ಮಾಡೋ. ಫೈರ್ ಆನ್ ಮಾಡೋ. ಇಲ್ಲ ನಿರಂಜನ್, ಇದಕ್ಕಿಂತ ಮುಂಚೆ ಚೆನ್ನಾಗಿರೋದು ಕೇಳ್ತಿದ್ರು. ಇದೇ ಫಸ್ಟ್ ಟೈಮ್ ಮಹಾಸಂಗಮಕ್ಕೆ ಬಂದು ಮರ್ಯಾದೆ ತೆಗಿತವ್ರು ನಮ್ದೆಲ್ಲ. ರೋಲ್ ಮಾಡಲ್ ಅಂತ. ಈಗ ನಮ್ಮ ಮರ್ಯಾದೆ ಪ್ರಶ್ನೆ, ಅಮೂಲ್ಯನ್ ಸರದಿ. ಓಡಾಡ್ದೆ, ಅಲ್ಲಾಡ್ದೆ, ಹರ್ದಾಡ್ದೆ ಇರೋ ಹುಳ ಯಾವುದು? ಈಗ ನೀವ್ ಬಿಟ್ರಲ್ಲ ನನ್ನ ತಲೆಗದು. ರಮೇಶ್ ಸರ್ ಕೈ ಎತ್ತಿದ್ದಾರೆ. ಸತ್ತೋಗಿರೋ ಹುಳ ಹೆಂಗ್ ಓಡಾಡುತ್ತೆ, ಹೆಂಗ್ ಅಲ್ಲಾಡುತ್ತೆ ಸರ್? ರಮೇಶ್ ಸರ್ಗೆ ಚಿಕ್ಕ ಹುಡ್ಗ ಸ್ಕೂಲ್ಗೆ ಹೋಗುವಾಗ ಏಣಿನ ಎತ್ಕೊಂಡು ಹೋಗ್ತಾನೆ, ಯಾಕೆ? ಹೈಸ್ಕೂಲಾ? ಎಸ್. ಸರ್, ನನ್ನ ಮದುವೆ ಆಗಿ ಕೇವಲ 13 ದಿನ ಆಗಿದೆ, ಆದ್ರೂ ಐ ಲವ್ ಯು ಸರ್. ಇದೇನ್ರಿ? ಮೈ ಗಾಡ್, ಹೆಂಗ್ ಸರ್ ಇದು? ಕ್ರೇಜಿ. ಅಮೂಲ್ಯ ಬರ್ಲಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಈ ತರದ್ ಇನ್ನೊಂದು ಎಕ್ಸಾಂಪಲ್ ಕೊಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗೋದು. ಈ ತರದ್ ಇನ್ನೊಂದು ಎಕ್ಸಾಂಪಲ್. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಬೇರೆ ಅಂಬರ್ದಾಗ ನೇಸರ್ ಬತ್ತಾನೆ. ದೋಣಿ ಸಾಗಲಿ, ಮುಂದೆ ಹೋಗಲಿ. ಇಲ್ಲ, ಆನ್ಸರ್ ಏನು? ಎಣ್ಣೆ ಬಿಟ್ಟು ನೀರ ಮೇಲೆ ಬೋಂಡ ಸಾಗದು. ಸರ್, ಐ ಥಿಂಕ್ ರಮೇಶ್ ಸರ್, ಐ ಥಿಂಕ್ ದಿಸ್ ಇಸ್ ಯೋರ್ ಕ್ಯೂ. ಚಿಕ್ಕ ಮಕ್ಳು ಮೊಣ್ಕಾಳ್ನ ಏನಂತ ಕರೀತಾರೆ? ಕಿಡ್ನಿ. ಬುದ್ಧಿ ಇಲ್ದಿರೋ ಗಂಟೆನ ಏನಂತ ಕರೀತಾರೆ? ಬುದ್ಧಿ ಇಲ್ದಿರೋ ಗಂಟೆ. ಡಂಬೆಲ್ಲ. ಬಟ್ ತರುಣ್ ಅವರೇ, ನಿಮ್ಮ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಬಹಳ ಹೆಮ್ಮೆ ಇದೆ. ಇದಕ್ಕಷ್ಟು ಕ್ರೆಡಿಟ್ ನಾನು ನನ್ನ ಹೆಂಡತಿ ಕೊಡ್ತೀನಿ. ಬಟ್ ಜೋಕ್ಸ್ ಅಪಾರ್ಟ್, ತಾರಮ್ಮ, ಈ ಪರ್ಫಾರ್ಮೆನ್ಸ್ ಹೆಂಗಿತ್ತು ತಾರಮ್ಮ? ಏನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಅದು ಸೂಪರ್ ಮಗನೇ, ಸೂಪರ್. ಥ್ಯಾಂಕ್ ಯು. ನನಗೆ ತುಂಬಾ ಇಷ್ಟವಾದ ಮೂಮೆಂಟ್ಸ್ ಯಾವ್ದು ಗೊತ್ತಾ? ಮೆಟ್ಲ ಮೇಲೆ ಕೂತ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರಲ್ಲ, ಅದು ತುಂಬಾ ಖುಷಿ ಅನಿಸ್ತು ನನಗೆ. ಚೆನ್ನಾಗಿತ್ತು ಕಣ. ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್ ಮೈಂಡ್ ರಮೇಶ್ ಸರ್. ಈ ಸಾಂಗು, ಈ ಪಿಕ್ಚರೈಸೇಷನ್, ಈ ಮ್ಯೂಸಿಕ್, ಡ್ಯಾನ್ಸ್ ಗೊತ್ತಿಲ್ಲದೆ ಇರೋರಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಇಲ್ಲಿ 3 ಎಕ್ಸ್ಪರ್ಟ್ ಡ್ಯಾನ್ಸರ್ಸ್ ಸೇರ್ಕೊಂಡು ಚಿಂದುಡಾಯಿಸ್ಬಿಟ್ರಪ್ಪ. ಶಾರನ್ ಬಂದು ಕಾಮಿಡಿಯಿಂದ ಹೀರೋಗೆ ಶಿಫ್ಟ್ ಆಗ್ತಾರೆ. ಓಕೆ, ಅದೇ ದೊಡ್ಡ ರಿಸ್ಕು, ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ನಂತರ ಡ್ಯಾನ್ಸಿಂಗ್ ಹೀರೋ ಆಗಿ ಈ ಸಾಂಗ್ ಅಲ್ಲಿ ಮಾಡಿದ್ರಲ್ಲ ಸರ್, ಸೂಪರ್ ಶರ್ಮಾ, ಟೆರ್ರಿಫಿಕ್. ಅದು ನೆನಪಾಯ್ತು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಸರ್. ಪ್ರೇಮ ಮೇಡಮ್, ನನ್ನ ಸಾಂಗ್ಗೆ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಖುಷಿ ಆಯಿತು. ವೆರಿ ಎನರ್ಜೆಟಿಕ್ ಮಾಸ್ಟರ್, ದೇರ್ ಇಸ್ ನೋ ಡೌಟ್. ಆ್ಯಂಡ್ ಅವ್ರ ವೈಫು ಅಷ್ಟೇ. ಈವನ್ ತನಿಷ್ಕಾ ಡಿಡ್ ವೆರಿ ವೆಲ್. ಈ ಸಾಂಗ್ಗೆ ಒಂದು ಎನರ್ಜೆಟಿಕ್ ಸಾಂಗ್ ಇದು. 3 ಜನನು ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್.
ಈಗ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಮೋಹನ್ ಈ ಸಾಂಗ್ ಮಾಡ್ತಾರೆ, ನನಗೆ ಬಹಳ ಖುಷಿ ಆಗ್ತಿದೆ. ನನ್ಗೆ ಈ ಸಾಂಗ್ ಜೊತೆ ತುಂಬಾ ಎಮೋಷನ್ಸ್, ತುಂಬಾ ನಾಸ್ಟಾಲಜಿಕ್ ಮೂಮೆಂಟ್. ತುಂಬಾ ಜನ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ಫಸ್ಟ್ ಎವರ್ 100 ಮಿಲಿಯನ್ಸ್ ಟಚ್ ಮಾಡಿದ್ದು ಸಾಂಗು ಚುಟ್ಟು ಚುಟ್ಟು ಸಾಂಗ್. ನಮ್ಮ ಮನೇಲಿ ಇವತ್ತು ಆನಂದ್ ಆಡಿಯೋ ಕೊಟ್ಟಿರೋದು ಒಂದು ಶೀಲ್ಡ್ ಇದೆ, 100 ಮಿಲಿಯನ್ ಸಾಂಗ್ ಇನ್ ಕನ್ನಡ ಅಂತ ಅಂದ್ಬಿಟ್ಟು. ಸೊ ಆ ಸಾಂಗ್ ನಮ್ಮ ರ್ಯಾಂಬೋ 2 ಸಿನಿಮಾದು ಶರಣ್ ಪ್ರೊಡಕ್ಷನ್ ಆಗಿರೋದಕ್ಕೆ ಒಂದು ತುಂಬಾ ನನ್ನ ಕನೆಕ್ಷನ್ ಅದು. ನಿಜ, ಈ 100 ಮಿಲಿಯನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟು ಸಖತ್ತಾಗಿರೋ ಮ್ಯೂಸಿಕ್ ಕೊಟ್ಟಿರೋಂತ ಅರ್ಜುನ್ ಜನ್ಯ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲೇಬೇಕಪ್ಪ ಪ್ಲೀಸ್. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಅರ್ಜುನ್ ಸರ್. ಥ್ಯಾಂಕ್ ಯು ತರುಣ್ ಅವರೇ. ಶರಣ್ ಸರ್, ನಿಮ್ಮ ಸಾಂಗು ಅಂಡ್ ನೀವು ಆ ಫ್ಲೋರ್ ಮೂಮೆಂಟ್ ಮಾಡಿದ್ರಲ್ಲ, ಅದೆಲ್ಲ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಶರಣ್ ಸರ್. ನಾನು ಯೂಶಲಿ ಯಾವುದೇ ಥರದ ಡ್ಯಾನ್ಸ್ ಕಲ್ತಿಲ್ಲ, ಅದು ಎಲ್ಲ ಕಡೆನೂ ಹೇಳ್ತೀನಿ, ಯಾರೂ ನಂಬಲ್ಲ. ಅದು ಯಾಕೋ ಗೊತ್ತಿಲ್ಲ. ನೀವು ಆವಾಗಲೇ ಹೇಳಿದ್ರಿ ಡಾನ್ಸು ನಿಮ್ಮನ್ನು ಇಷ್ಟಪಡ್ತೋ ಅಥವಾ ನೀವು ಡ್ಯಾನ್ಸನ್ನು ಇಷ್ಟಪಟ್ಟರು ಅಂತ. ಡ್ಯಾನ್ಸ್ ನನ್ನನ್ನು ಇಷ್ಟಪಟ್ಟಿದ್ದು ಯಾಕೆಂತಂದ್ರೆ ನಾನು ಯಾವುದೇ ಥರದ ಡ್ಯಾನ್ಸನ್ನು ಕಲಿಲಾರ್ದವನೊಬ್ಬನಿಗೆ ಡಾನ್ಸ್ ಅಂತಿದ್ದಂಗೆ ನನ್ನನ್ನು ಗುರುತಿಸ್ತಾರೆ ಅಂತಂದರೆ ಡಾನ್ಸ್ ನನ್ನನ್ನು ಇಷ್ಟಪಟ್ಟಿರೋ ಅಂಥದ್ದು. ಡಾನ್ಸ್ ಅನ್ನುವ ಒಂದು ತಾಯಿಗೆ ನಮಸ್ಕಾರ. ಯಾಕಂತಂದ್ರೆ ತರುಣ್ ಅವ್ರು ಹೇಳ್ದಂಗೆ ಫಸ್ಟ್ ಎವರ್ 100 ಮಿಲಿಯನ್ ಕನ್ನಡದಲ್ಲಿ ಮುಟ್ಟದಂತ ಕಂಪ್ಲೀಟ್ ಮಾಡದಂತ ಒಂದು ಸಾಂಗು ನನ್ನದಾಗತ್ತೆ ರೀ. ಸೊ ಇದಕ್ಕೆ ನಾನು ನನ್ನ ಎಫರ್ಟ್ಸ್ಗಿಂತ ನಾನು ಅದೃಷ್ಟವಂತ ಅಂತ ಇಷ್ಟಪಡ್ತೀನಿ. ನನಗೆ ಸಿಕ್ಕಂತ ಅವಕಾಶಗಳನ್ನ ಕಣ್ಣು ಗೊತ್ಕೊಂಡು ಮಾಡಬೇಕು ಅಂತ ಅನ್ನೋವಂಥದ್ದಷ್ಟೇ ನನ್ನ ತಲೆಯಲ್ಲಿರುವಂಥದ್ದು. ಏನೂ ಇಲ್ಲ. ಇಲ್ಲೆಲ್ಲ ಮಹಾನಟಿಯ ಎಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ. ನಿಮ್ಗಳಿಗೂ ಕೂಡ ನಾನು ಹೇಳೋದು ಏನು ಗೊತ್ತಾ, ನಮ್ಮ ಎಬಿಲಿಟಿ ಏನಿರುತ್ತೋ ಗೊತ್ತಿಲ್ಲ ರೀ, ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗ್ಬಿಟ್ರೆ ಗೆಲುವು ಖಂಡಿತ ಇರುತ್ತೆ ಅಂತ ಅನ್ನೋದಕ್ಕೆ ಈ ಸಾಂಗೇ ಸಾಕ್ಷಿ ನನಗೆ. Go and get Sharan sir. Go. ಈ ಜಾಗಕ್ಕೂ ಈ ಸಾಂಗಿಗೂ ಒಂದು ಬಹಳ ದೊಡ್ಡ ನಂಟಿದೆ. ಈ ಸಾಂಗ್ ಅನ್ನ ಶೂಟ್ ಮಾಡಿದಂಥದ್ದು ಜಾಗನೂ ಕೂಡ ಕಂಠೀರವ ಸ್ಟುಡಿಯೋನೇ. ಹಂಗಾಗಿ ಬಹಳ ಕನೆಕ್ಷನ್ ನನಗೆ ಇಲ್ಲೇ ಹತ್ತಿರದಲ್ಲಿ. ಖಂಡಿತ ಇಲ್ಲೇನೆ ಪಕ್ಕದಲ್ಲೇ ಶೂಟ್ ಮಾಡಿದ್ದೀರಿ. ಕನ್ನಡ ಚಿತ್ರರಂಗ ಕಂಡಂಥ ದಿ ಬೆಸ್ಟ್ ಡಾನ್ಸರ್ಸ್ ಅಲ್ಲಿ ಒಬ್ಬರಾದಂಥವ್ರು ಮೋಹನ್ ಮಾಸ್ಟ್ರು, ಮತ್ತೆ ಅವರ ಧರ್ಮಪತ್ನಿ ತನಿಷ್ಕಾ ಅವರೇ. ಆಕ್ಟರ್ಸ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿಬಿಡ್ಬೋದು, ಡಾನ್ಸ್ ಮಾಸ್ಟರ್ಸ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡೋವಂಥದ್ದು ತುಂಬ ಕಷ್ಟ. ಯು ನೀಲ್ಡ್ ಇಟ್. ನೀವು ಅಷ್ಟು ಚಂದ ಮಾಡಿದ್ರಿ ಅಂತಂತಂದ್ರೆ ನೀವು ಡಾನ್ಸರೇ ಅನ್ಸ್ಬಿಡ್ತು ನನಗೆ. ಆಲ್ ದಿ ಬೆಸ್ಟ್ ಯು, ಗುಡ್ ಲಕ್. ಥ್ಯಾಂಕ್ ಯು ಒಳ್ಳೆ. ಥ್ಯಾಂಕ್ ಯು ಶರಣ್ ಸರ್. ಈಗ ಇವತ್ತು ಯಾವ ಸ್ಕೋರ್ಸ್ ಇಲ್ದೇ ಇರೋ ಕಾರಣ ಇಷ್ಟು ಸಾಕಾತಾಗಿ ಡ್ಯಾನ್ಸ್ ಮಾಡಿರೋ ಅಂತ ನಮ್ಮ ಮೋಹನ್ ಮಾಸ್ಟರ್, ಪಲ್ಲವಿ ಹಾಗೂ ತನಿಷ್ಕಾಗೆ ಸ್ಕೋರ್ಸ್ ಬದಲು ಬರ್ಲಿ ಚಪ್ಪಾಳೆ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿರುವ ಬೆಲೆ ನಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಈಗ ಅಮ್ಮನ ಮಮತೆಯನ್ನ ಒಂದು ಮನ ಮುಡಿಯುವಂಥ ಪರ್ಫಾರ್ಮೆನ್ಸ್ ಮೂಲಕ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಮಹಾನಟಿಯಿಂದ ವರ್ಷ ಡಿಗ್ರಜೆ ಹಾಗೂ DKDಯ ಪುಟಾಣಿ ಯುವನ್ ಆನ್ ಸ್ಟೇಜ್. ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ ಯು ಅಪ್ಪ. ಅಪ್ಪ ಪ್ರತಿ ವರ್ಷ ನನ್ನ ಬರ್ತ್ಡೇನ ನೀವೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಈ ವರ್ಷನಾದರೂ ಅಮ್ಮ ಬರ್ತಾರಲ್ವಾ ಅಪ್ಪ? ಅಲ್ಲಿ ನೋಡು, ನಿನಗೆ ನಕ್ಷತ್ರ ಅಂದರೆ ಇಷ್ಟ ಅಲ್ವಾ? ಅಲ್ಲಿಂದನೇ ನಿನ್ನ ನೋಡ್ತಾ ಇದ್ದಾರೆ. ಹೌದಾ? ಮತ್ತೆ ಅಮ್ಮ ಬರಲ್ವಾ? ಸರಿ ಟೈಮ್ ಆಯಿತು, ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ದೇವರೇ
ನಿರಂಜನ್, ತಾಯಿ ಬಗ್ಗೆ ನೂರಾರು ಹಾಡುಗಳು ಬಂದಿರುತ್ತೆ, ಆದ್ರೆ ಈ ಒಂದು ಹಾಡಿದೆಯಲ್ಲ, ಇದು ಮನಸ್ಸಲ್ಲ, ಇದು ನಾಭಿಯಿಂದ ನಮ್ಮನ್ನ ಬಡಿದೆಪ್ಸುವಂತ ಒಂದು ಹಾಡು. ಸತ್ಯ ಇದು. ಯಾಕಂದ್ರೆ ಪ್ರತಿ ಬಾರಿ ಆ ಹಾಡು ಕೇಳಿದಾಗ ನಮ್ ಕಣ್ಮುಂದೆ ಬರುವಂತಹ ಒಂದು ಮುಖ ತಾರಮ್ಮ ಮುಖ. ಎಕ್ಸಾಕ್ಟ್. ತಾರಮ್ಮ, ನಿಮಗೆ ನೀವೇ ಸರಿಸಾಟಿ ತಾರಮ್ಮ. ಹ್ಯಾಟ್ಸ್ ಆಫ್ ಟು ಯು. ತರುಣ್, ನಿಮ್ಮ ಜೀವನದಲ್ಲಿ ನಿಮ್ಮ ಮೊದಲನೇ ಹೀರೋ ನಿಮ್ಮ ತಂದೆ ಆದ್ರೆ ನಿಮ್ಮ ಜೀವನದ ನೆರಳು ನಿಮ್ಮ ತಾಯಿ. ಹೇಳಿ ನಿಮ್ಮ ಮಾತು. ಇಲ್ಲ, ಐ ಥಿಂಕ್ ನಮ್ಮ ಮನೆಯಲ್ಲಿ ಹೀರೋ ಅಂತಂದ್ರೆ ನಮ್ಮ ತಾಯಿನೇ. ನಮ್ಮ ತಂದೆ ಇದ್ರು ಒಪ್ಕೋತಿದ್ರು ಅದನ್ನ. ಏನಕ್ಕೆ ಈ ಸಾಂಗ್ ಸೋ ಸ್ಪೆಷಲ್ ಅನ್ಸುತ್ತೆ ಅನ್ನೋ, ಎಲ್ಲಾ ಕಡೆನೂ ಅಮ್ಮನ ಬಗ್ಗೆ ಸಾಂಗ್ಸ್ ಇದೆ, ಮಗ ಹಾಡೋದು ಅಮ್ಮನ ಬಗ್ಗೆ ಅಂತ. ಫಸ್ಟ್ ಟೈಮ್ ಅಮ್ಮ ಮಗ ಇಬ್ರು ಹೇಳುವಂತ ಫೀಲಿಂಗ್ಸ್ ಹೇಳುವಂಥದ್ದು ಒಂದು ಸಾಂಗ್ ಇದು. ಅದಕ್ಕಾಗಿ ನಮ್ಗೆ ಇಷ್ಟು ಕನೆಕ್ಟ್ ಆಗ್ತಾ ಹೋಗುತ್ತೆ ಈ ಸಾಂಗ್. ವರ್ಷ ಅಂಡ್ ಇವನ್, ವಾಟ್ ಪರ್ಫಾರ್ಮೆನ್ಸ್, ಇವನ್ ಸೋ ಬ್ಯೂಟಿಫುಲ್ ಮ್ಯಾನ್, ಯುವರ್ ಸಚ್ ಅ ಟ್ಯಾಲೆಂಟ್. ಏನ್ ಅದ್ಭುತವಾಗಿ ಮಾಡಿದೆ ಮಗನೇ, ಸೂಪರ್ಬ್. ಅಗೇನ್ ಸೋ ಮಚ್ ಆಫ್ ಕ್ರೆಡಿಟ್ ಐ ವಾಂಟ್ ಟು ಗಿವ್ ಟು ವರ್ಷ. ಸೂಪರ್ಬ್ ವರ್ಷ. ಥ್ಯಾಂಕ್ ಯು ಸರ್. ವಿ ಆರ್ ಸೋ ಪ್ರೌಡ್ ದಟ್ ಯು ಆರ್ ಪಾರ್ಟ್ ಆಫ್ ಮಹಾನಟಿ. ಯಾಕೆ ಅಂತಂದ್ರೆ ಇದು ಮತ್ತೆ ಕಷ್ಟ ಇದೆ. ಕಂಟೆಂಪ್ರರಿ ಡ್ಯಾನ್ಸ್ ಅಂತ ಅನ್ನೋದು ತುಂಬಾ ಕಷ್ಟ. ಡ್ಯಾನ್ಸರ್ಸ್ಗಳಿದ್ರೆ ಓಕೆ, ಅವ್ರು ಮಾಡ್ಬಿಡ್ತಾರೆ, ಬಟ್ ಕಂಟೆಂಪ್ರರಿ ಸ್ಟೈಲ್ ನೀನ್ ಕ್ಯಾಚ್ ಮಾಡಿ ಅವ್ನ ಟೈಮಿಂಗ್ ಮ್ಯಾಚ್ ಮಾಡ್ಕೊಂಡು ಎಷ್ಟೊಂದು ಕಡೆ ಶಿ ಬ್ರಾಟ್ ಇನ್ ಆಕ್ಟಿಂಗ್ ಆಲ್ಸೋ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಆ ಹುಡುಗಂದು ಒಂದು ಮೂವ್ಮೆಂಟ್ ಬರುತ್ತೆ, ಅವನೊಂದು ಡ್ರೆಸ್ ಒಂಚೂರು ಮೇಲೆ ಹೋಗಿರುತ್ತೆ, ಅವಳು ಮಾತಾಡ್ತಾನೆ ಡ್ರೆಸ್ ಸರಿ ಮಾಡ್ತಾಳೆ ಮಗಂದು ಅನ್ನೋ. ಅಂದ್ರೆ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಆಕ್ಟಿಂಗ್. ವೆನ್ ಯು ಇನ್ವಾಲ್ವ್, ನನಗೆ ಮೂವ್ಮೆಂಟು ಮಾಡ್ತೀನಿ, ನಾನು ಪರ್ಫಾರ್ಮೆನ್ಸು ಮಾಡ್ತೀನಿ ಅಂತಂದಾಗ ಅದೊಂದು ಕಂಪ್ಲೀಟ್ ಆಕ್ಟರ್ಸಿಗೆ ಮಾತ್ರ ಆಗೋದು. ವರ್ಷ ಸೋ ಬ್ಯೂಟಿಫುಲ್ ಡನ್, ವರ್ಷ ಸೋ ಬ್ಯೂಟಿಫುಲ್ ಡನ್. ಥ್ಯಾಂಕ್ ಯು ಸರ್. ಅಂಡ್ ತುಂಬಾ ಜನ ನೋಡಿಲ್ಲ ಫಿಲಮ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ವಿದ್ಯಾರ್ಥಿ ಅಂತ ಒಂದು ಫಿಲಮ್ ಮಾಡ್ತೀನಿ, ಹೀರೋ ಆಗಿ ಮಾಡಿದಂಥ ಸಿನಿಮಾ. ಅಲ್ಲಿ ಕೂಡ ನಂಗೆ ತಾಯಿಯಾಗಿ ತಾರಮ್ಮನೇ ಆಕ್ಟ್ ಮಾಡ್ತಾರಲ್ಲಿ. ಎಲ್ಲೋ ಒಂದು ಕಡೆ ಈ ತಾಯಿದು ಬ್ಲೆಸ್ಸಿಂಗು ನನಗೆ ಚಿತ್ರರಂಗದಲ್ಲಿ ಅವತ್ತು. ಅಲ್ಲಿಂದ ನಂದೊಂದು ಜರ್ನಿ ಶುರು ಆಗಿದೆ. ಆನ್ ಸ್ಕ್ರೀನ್ ಆಗಿರಲಿ, ಆಫ್ ಸ್ಕ್ರೀನ್ ಆಗಿರಲಿ, ಶಿ ಸ್ಟಿಲ್ ಟೇಕ್ಸ್ ದಟ್ ಮದರ್ ಪ್ಲೇಸ್ ಫಾರ್ ಅಸ್. ಅಂಡ್ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದನ್ನ ಕಂಪೋಸ್ ಮಾಡಿದಂಥ ಕೊರಿಯೋಗ್ರಾಫರ್ಗೆ ಹ್ಯಾಟ್ಸ್ ಆಫ್. ರುದ್ರ ಮಾಸ್ಟರ್. ರುದ್ರ ಮಾಸ್ಟರ್ ಎಲ್ಲಿದ್ದೀರಾ? ಏನ್ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ ಬ್ರದರ್, ಏನ್ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ. ನಿಜವಾಗ್ಲೂ ಈ ಸಾಂಗ್ಗೆ ನಿಜವಾದ ತಾಯಿ ರುದ್ರ ಮಾಸ್ಟರ್. ಏನು ಗೊತ್ತಾ, ನಾವು ತುಂಬ ಡ್ಯಾನ್ಸ್ ಮಾಡ್ಸೋದಕ್ಕೆ ಹೋಗ್ಬಿಟ್ಟು ಎಮೋಷನ್ನ ಬಿಟ್ಬಿಡ್ತೀವಿ ಒಂದೊಂದ್ಸಲ. ಬಟ್ ಹಂಗಾಗ್ಲಿಲ್ಲ ರೀ, ಮನ್ಸನ್ನ ಹಿಂಗೆ ಹಿಂಡಿದ್ರಿ. ಆಮೇಲೆ ಅವರ ಪರ್ಫಾರ್ಮೆನ್ಸ್ಗಳನ್ನು ಹೆಕ್ಕಿ ತೆಗೆದ್ರಿ. ಇದರ ಲಿರಿಕ್ಸಿಗೆ ಬೇಕಾದಂಥದ್ದು ಕರೆಕ್ಟಾಗಿ ಮೂಮೆಂಟ್ಸನ್ನು ಇಟ್ಟಿದ್ರಿ. ಗೊತ್ತಾ, ಇದು 3 ಜನರು ಸೇರ್ಕೊಂಡು ಮಾಡಿದಂಥ ಆ್ಯಕ್ಟ್. ಇದು 3 ಜನಕ್ಕೂ ಸಲ್ಲಬೇಕಾಗಿರೋ ಕ್ರೆಡಿಟ್ಸ್. ಇದು ಆಲ್ ದಿ ಬೆಸ್ಟ್. ಸೂಪರ್ ಆಗಿತ್ತು, ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು ಸರ್. ವೆರಿ ನೈಸ್ ಸರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ತಾರಮ್ಮ, ಇವರು ನಮ್ಮ ವರ್ಷ ದಿಗ್ಗಜೆ. ಬೆಳಗಾಂನ ಒಂದು ಪುಟ್ಟ ಊರಿಂದ ಬಂದಂತಹ ಒಂದು ಪ್ರತಿಭೆ, ಹೆಮ್ಮೆಯ ನಟಿ ನಮ್ಮ ವರ್ಷ ದಿಗ್ಗಜೆ. ಸ್ವಾಭಿಮಾನದ ಹುಡುಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಪ್ರತಿಭೆಗಳು ನಿಮ್ಗೆ ಎಷ್ಟಿಷ್ಟ ಅಂತ ನಮಗ್ ಗೊತ್ತು. ನಿಮ್ಮ ಹಾರೈಕೆಯ ಮಾತುಗಳು ತಾರಮ್ಮ. ಮೊದಲಿಗೆ ಅಫ್ಕೋರ್ಸ್ ಯಾವಾಗಲೂ ಹೇಳ್ತೀನಿ, ಈ ಸಾಂಗ್ ಕೊಟ್ಟ ಎಲ್ಲರಿಗೂ ಮಹನೀಯರಿಗೆ, ರಕ್ಷಿತ್ ಆಗಲಿ, ನಮ್ಮ ಅಜನೀಶ್ ಆಗಿರಲಿ, ಸೋನಿ ಆಗಿರಲಿ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಸಾಂಗ್ನ ಮಾಡಿ ಎಷ್ಟು ವರ್ಷ ಆಯಿತು. ಈಗಲೂ ನನಗೆ ಅದು ನೆನ್ಸ್ಕೊಂಡ್ರೆ ಆ ಕಣ್ಣಲ್ಲಿ ಹಾಗೆ ಕಣ್ಣೀರು ಬರುತ್ತೆ. ಬಟ್ ಇದನ್ನು ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅನ್ನೋದು ತೋರಿಸಿದ್ದು ಕೂಡ ಅಫ್ಕೋರ್ಸ್ ರುದ್ರ ಈಸ್ ಆಲ್ವೇಸ್ ಅವನು ಗೆಲ್ತಾನೆ. ವರ್ಷ ತುಂಬ ಚೆನ್ನಾಗಿ ಮಾಡಿದೆ ಕಂದ, ತುಂಬ 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 ಚೆನ್ನಾಗಿ ಮಾಡಿದೆ. ಅವನಂತೂ ಅಯ್ಯಯ್ಯೋ, ನಿನ್ನ ಮೂಮೆಂಟ್ಸು, ಪಲ್ಟಿ ಹೊಡೆದಿದ್ದು, ಅವಳನ್ನ ಹಾರಿ ಇಟ್ಕೊಂಡಿದ್ದು, ಅವಳನ್ನ ತಬ್ಬಿಟ್ಕೊಂಡಿದ್ದು ಅಷ್ಟೇ ಖುಷಿ ಆಗ್ತಾ ಇತ್ತು ನನಗೆ. ನನ್ನ ಮಗನೇ ಗಮಕ ಬರ್ತಿತ್ತು ಓಡ್ ಬಂದು ಇಟ್ಕೊಳ್ಳೋದು. ಆಮೇಲೆ ವರ್ಷನ ಅನು ಹೇಳ್ತಾ ಇದ್ಲು ನಿನ್ನ ಬಗ್ಗೆ, ಅಂದರೆ ತಂದೆ ತಾಯಿನ ಸಾಕ್ತಿದ್ಯಾ ನೀನು ಅಂತ. ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಕಂದ ಅದು. ಅಂದರೆ ಬಡತನ ಕುಟುಂಬದಿಂದ ಹುಟ್ಟಿದ್ರಿ, ಅಂದರೆ ಅವ್ವ ಅಪ್ಪರ ಸಾಲ ಆಗಿ ನಮ್ಮ ಹುಟ್ಟೂರು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿ ಕೂಲಿ ಮಾಡ್ಕೊಂಡಿರ್ತಾರ್ರಿ. ಸೊ ನಾನು ಎಜುಕೇಷನ್ ಲೋನ್ ಮಾಡ್ಕೊಂಡು SSLC ಟಾಪ್ ಬಂದು ಸ್ಕಾಲರ್ಶಿಪ್ ಮಾಡ್ಕೊಂಡು ಸೈನ್ಸ್ ಮುಗಿಸಿ ಎಜುಕೇಷನ್ ಲೋನ್ ತೊಗೊಂಡು ಇಂಜಿನಿಯರಿಂಗ್ ಮಾಡಿ, ಮತ್ತು ಒಡಿಶಾ ಒಳಗೆ ಜಿಂದಾಲ್ ಕಂಪನಿ ಒಳಗೆ ಕೆಲಸ ಮಾಡಿ ಲೋನ್ ತುಂಬಿಸಿ ಅಣ್ಣನ ಮದ್ವೆ ಮಾಡಿ ಅವ್ವ ಅಪ್ಪನ ಈಗ ನೋಡ್ಕೊತೀನಿ ರೀ. ವಾ ಅಲ್ವಾ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿನ್ನ ಬಗ್ಗೆ ನನಗೆ. ಬಾಬಾ ಇಷ್ಟೆಲ್ಲ ಮಾಡಿ ಮಹಾನಟಿಗೆ ಬಂದಿದ್ದಿ, ಇದೇ ನನ್ನ ಕನಸು ರೀ ಅಮ್ಮ. ಆಕೆಗೋಸ್ಕರ ಅವರ ತಂದೆ ತಾಯಿ ಅವ್ರದ್ದು ಅಂತ ಒಂದು ಊರಿನಲ್ಲಿ ಒಂದು ಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಊರಲ್ಲೂ ಕೂಡ ಅವರು ಕೂಲಿ ಕೆಲಸ ಮಾಡಿ ಮಗಳಿಗೋಸ್ಕರ ಇವತ್ತು ಬದುಕನ್ನ ಸಾಕ್ತಾ ಇದ್ದಾರೆ. ಝೀ ಅದಕ್ಕೆ ಇಷ್ಟ ಆಗೋದು. ಬಡವ ಬಲ್ಲಿದ ಏನನ್ನೂ ಯೋಚನೆ ಮಾಡಿದೆ ಅವಳಿಗೆ ಕಲಾವಿದೆ ಆಗ್ಬೇಕು ಅಥವಾ ಏನಾದರೂ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅದು ಝೀ ಕನ್ನಡದಲ್ಲಿ ಮಾತ್ರ ಅಮ್ಮ. ಎಷ್ಟು ಜನರನ್ನ ಆ ಥರ ದೊಡ್ಡ ಕಲಾವಿದರನ್ನಾಗಿ ಈ ಸಮಾಜಕ್ಕೆ ಕೊಟ್ಟಿದೆ, ಈ ಕಲಾ ದೇಗುಲಕ್ಕೆ ಕೊಟ್ಟಿದೆ ವರ್ಷ.
ಏನು ಮಾಡಬೇಕು ಗೊತ್ತಿಲ್ಲ. ನಾನು ನಿನ್ಗೆ ಏನು ಮಾಡಬಹುದು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಇಷ್ಟೆಲ್ಲ ಕೂಲಿ ಮಾಡ್ತಿರೋ ತಂದೆ ತಾಯಿಗಳದ್ದು ಎಲ್ಲರ ಜೊತೆ ಸಾಕಿ ಸಲಹಿ ತಿರ್ಗಾ ನೀನು ಅವ್ನು ಸಾಕ್ತಿದ್ದಿ. ನನಗೆ ಏನಾದರೂ ಮಾಡಬೇಕು ಅನ್ನಿಸ್ತಿದೆ. ನಂಗೆ ಗೊತ್ತಿಲ್ಲ ಅದು ಏನು ನಿಮ್ಮ ಆಶೀರ್ವಾದ ಸಾಕ್ರಿ ಅಮ್ಮ. ಮನೆ ಇದೆಯಾ ಅನು? ಈ ವೇದಿಕೆಯಲ್ಲಿ ಒಂದು ಪ್ರಾಮಿಸ್ ಮಾಡ್ತೀನಿ ನಾನು, ಸರ್ಕಾರದಿಂದ ಖಂಡಿತವಾಗ್ಲೂ ನಿನಗೆ ಮನೆ ಸಿಗೋ ಥರ ಮಾಡ್ತೀನಿ ನಮ್ಮ. ಯಾಕೆಂದ್ರೆ ನಿನ್ನಂತಹ ಹೆಣ್ಮಕ್ಳು ಹಲವಾರು ಹೆಣ್ಮಕ್ಳಿಗೆ ಉದಾಹರಣೆ ಆಗ್ಬೇಕು. ಕೂಲಿ ಮಾಡ್ತಿದ್ದ ತಂದೆ ತಾಯಿ ನಿನ್ನ ಸಾಕದಾಗೆ ನೀನು ಗೆದ್ದು ಸಾಕಿ ಅವರನ್ನ ಇವತ್ತು ನೀನು ಸಾಕ್ತಾ ಇದೀಯಾ. ಆದ್ರೆ ನಿನಗೊಂದು ಸೂರು ಬೇಕು, ಅವನ ತಂದೆ ತಾಯಿಗೊಂದು ಸೂರು ಬೇಕು. ಖಂಡಿತ ಅಮ್ಮ, ನಾನು ಹೇಗಾದ್ರೂ ಕಷ್ಟಪಟ್ಟು ನಿನಗೊಂದು ಸೂರು ಮಾಡ್ಕೊಡ್ಲೇ. ನೀನು ಅಳಕ್ಕೋಸ್ಕರ ಹೇಳದ್ನ ಇದು? ಮನೆಯೆಲ್ಲ ಸಿಕ್ಕಿದ್ಮೇಲೆ ಸಂತೋಷದ ಕಣ್ಣೀರಾಗ ಇದು ಖುಷಿಗೆ ರೀ ಅಮ್ಮ. ಅಂದ್ರೆ 10 ವರ್ಷದಿಂದ ನನಗೂ ಆಸೆ ಇತ್ತು, ನಂದಂತೊಂದು ಪರ್ಮನೆಂಟ್ ಅಡ್ರೆಸ್ ಬೇಕು ನನಗೆ. ನಂದಂತೊಂದು ಅಡ್ರೆಸ್ ಇಲ್ರಿ ಹೇಳಕ್ ನನಗೂ ಅಂತಂದು. ಅದಕ್ಕೆ ಖುಷಿ ಆತ್ರಿ, ನಂದು ಒಂದು ಪರ್ಮನೆಂಟ್ ಅಡ್ರೆಸ್ ಬರ್ತದೆ. ರಮೇಶ್ ಅವರೇ, ಇದೇ ವೇದಿಕೆಯಲ್ಲಿ ಇನ್ನೊಬ್ಬ ಹೆಣ್ಮಗಳಿದ್ದಾಳೆ. ಅವರ ತಾಯಿನೂ ಕೂಡ ಅಷ್ಟೇ ಕಷ್ಟಪಡ್ತಿದ್ರು, ಜೀವನ ಕಟ್ಕೊಳ್ಳೋಕೆ ಕಷ್ಟಪಡ್ತಿದ್ರು. ಆದರೆ ಅದೇ ಹುಡುಗಿ ತಾನು ಕಾಲ ಮೇಲೆ ನಿಂತ್ಕೊಂಡು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾ, ಆಮೇಲೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ಕಾಮಿಡಿ ಶೋಲೋ ಎಲ್ಲೋ ಒಂದು ಇನಕ್ಕೆ ನೋಡೋದು, ಅಥವಾ ಡ್ಯಾನ್ಸರ್ ಆಗಿ ಬರೋದು, ಇನ್ನೇನೋ ಆಗಿ ಬರೋದು, ಇನ್ನು ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ, ಅಂದರೆ ಆ ಸಣ್ಣ ಸಣ್ಣ ರೋಲ್ಗಳನ್ನ ಮಾಡ್ತಾ ಇವತ್ತು ಜೀ ಕನ್ನಡ ನಮ್ಮ ಮನೆಯ ಮಗಳು ಅಂತ ಹೇಳಿ ಸನ್ಮಾನ ಮಾಡಿಸ್ಕೊಳ್ಳೋ ಮಟ್ಟಿಗೆ ಬೆಳೆದಿದ್ದಾಳೆ ಅಂದರೆ ಅದು ಆ ಹುಡುಗಿ. ಇಲ್ಲ ನಾನು ನೀನು ನೆನೆಸ್ಕೊಂಡಾಗೆಲ್ಲ ನನ್ನನ್ನು ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ನಾನು ಕೂಡ ಭಾಳ ಸಣ್ಣ ಪುಟ್ಟ ಪಾತ್ರಗಳಿಂದಾನೇ ಬಂದವಳು. ಈ ಚಿತ್ರ ಜೀವನದಲ್ಲಿ ನಾನು ಅನುಭವಿಸಿದಂಥ ಅವಮಾನಗಳು, ನಾನು ಅನುಭವಿಸಿದಂಥ ಒಂದು ಕಷ್ಟಗಳು, ಒಂದು ರೀತಿ ನನ್ನ ಮನೇಲಿ ಎಲ್ಲವೂ ಚೆನ್ನಾಗಿದ್ರು ಕೂಡ ಒಂದೊಂದು ಹೆಜ್ಜೆ ಇಟ್ಟು ಕಷ್ಟಪಟ್ಟನಲ್ಲ. ಮದುವೆ ಆಗುವಾಗಲ, ಮದುವೆ ಆದಮೇಲೂ, ಮದುವೆ ಆಗಕ್ಕೆ ಮುಂಚೆನೂ ಅಬ್ಬಬ್ಬಬ್ಬಬ್ಬ ಎಂಥ ಮಾತುಗಳನ್ನೆಲ್ಲ ಕೇಳ್ತಿದ್ದೆ ಕಣ್ರಿ ನಾನು. ಎಲ್ಲವನ್ನೂ ದಾಟಿ ಇವಾಗ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂದರೆ ನಾವು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಗೌರವಿಸ್ತಾ ನಮ್ಮ ಕೆಲಸವನ್ನು ನಾವು ಮಾಡಿದ್ರೆ ನಾವು ಈ ಸ್ಥಾನ ನಿಲ್ತೀವಿ ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿ ನಿಲ್ತೀವಿ. ರಮೇಶ್ ಸರ್, ಐ ಆಮ್ ಸೋ ಪ್ರೌಡ್ ಆಫ್ ಯು ಆಲ್ಸೋ. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಕಂದ. ನಾವೆಲ್ಲ ಅದಕ್ಕೆ ಹೇಳ್ದೆ ಅಲ್ಲ, ಬರೀ ಬಾಯಿಂದ ನಾವು ತಾರಮ್ಮ ಅಂತ ಕರೆಯೋದಿಲ್ಲ, ಎಲ್ಲರೂ ಹೃದಯದಿಂದ ತಾರಮ್ಮ ಅಂತ ಕರೀತಾರೆ. ಈ ಹೃದಯ ಎಲ್ರಿಗೂ ಒಳ್ಳೆ ಬಯಸುವಂಥ ಹೃದಯ. ಹೇಳು ವರ್ಷ, ಈ ಕ್ಷಣ ನಿನ್ನ ಖುಷಿನ ವ್ಯಕ್ತಪಡಿಸು. ಇವತ್ತು ನಮ್ಮ ಅವ್ವ ಅಪ್ಪ ಇರಬೇಕಿತ್ರಿ. ಅಂದ್ರೆ ಪ್ರತಿ ಟೈಮ್ ಅನ್ಕೋತಿದ್ದೀನಿ ರೀ ಅಮ್ಮಾರ, ಏನಿಲ್ಲ ಈಗಿಲ್ಲ ಅಟ್ಟ ಅನು ಅಕ್ಕನಂಗೆ ನಾನು ಏನೋ ಮಾಡಿ ಒಂದು 4-5 ವರ್ಷ ಆದ್ಮೇಲೆ ನಾನು ಮನೆ ಕಟ್ತೀನಿ, ನನಗೂ ರೊಕ್ಕ ಬರ್ತದೆ, ನಾನು ಚಲೋ ನೋಡ್ಕೊತೀನಿ ಅಂತಂದು ಪುಣ್ಯ ಮಾಡೀನ್ರಿ ನಿಮ್ಮಂಥವ್ರ ಆಶೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ತಾರಾಮನ್ಗೆ. ಈಕೆ ಬದುಕಿಗೆ ಒಂದು ತಾರಾ ನೆಲೆಯ ಕೊಟ್ಟಿದ್ದು ತಾರಮ್ಮ. ಆದ್ರೆ ಅವರ ಬದುಕಿನ ಸ್ಟಾರ್ ಒಬ್ರು ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ತಡ ಮಾಡ್ಸೋದ್ ಬೇಡಪ್ಪ, ಅವ್ರನ್ನ ಕರೆದು ಬಿಡೋಣ. ಬನ್ನಿ ಮೇಡಮ್, ಬನ್ನಿ. ಬಿಸಿಯೋ ಬಿಸಿ
ನಾನು ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರನ್ನ ಮಾಡಿದ್ರು, ಅದಾದ್ಮೇಲೆ MLC ಆಯಿತು, ಓಡಾಟ ನಮ್ಮ ತಾಯಿ ಅಂತೂ ಕಾದ್ಬಿಟ್ರು. ನೋಡು ಈಗಾಗ್ಲೇ 2 ಇದು ಮಾಡ್ಕೊಂಡಿದ್ಯಾ ನೀನು, ಮತ್ತೆ ನೀನು ಏನಾದರೂ ಆದರೆ ನಾನೇನಾದರೂ ಮಾಡಿಬಿಡ್ತೀನಿ ನಿನಗೆ. ಅಂದರೆ ನನಗಿಂತ ಹೆಚ್ಚಾಗಿ ನನ್ನ ತಾಯಿಗೆ ಇಷ್ಟ ಆಯಿತು, ನಾನು ಮಗುನ ಇರಬೇಕು, ಮಗುನ ನನ್ನ ಮಗ ಆಗಬೇಕು ಅಂತ. ನನಗೆ ನಿಜವಾಗ್ಲೂ ಇವನು ದೇವರು ಕೊಟ್ಟ ಮಗ. ನನ್ನ ಜೀವನದಲ್ಲಿ ತುಂಬ ತುಂಬ ದೊಡ್ಡ ಶಕ್ತಿಯಾಗಿರೋದು ಒಂದು ನನ್ನ ಯಜಮಾನರು, ಇನ್ನೊಬ್ಬ ಇವನು ಅಲ್ವೇನೋ? ಹೌದು. ಅಕ್ಕ ನೀನು ಅಳ್ಬಾರ್ದಕ್ಕ, ನೀನು ಫಸ್ಟ್ ಆಫ್ ಆಲ್ ನೀನು ಅಳ್ಬಾರ್ದು. ಯಾಕಂತಂದ್ರೆ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಆಫ್ ದೆಮ್. ಸಿನಿಮಾ ಅಷ್ಟೇ ಅಲ್ಲ, ರಾಜಕೀಯ ಆಗಿರ್ಲಿ, ಯಾವ ಕ್ಷೇತ್ರ ಕೊಟ್ರು ಜಯಿಸ್ಕೊಂಬಂದು ಇವತ್ತು ವರ್ಷಾದಿಗ್ರಜೆಗೆ ಏನು ಯೋಚನೆ ಮಾಡದೆ ನಾನು ನಿನಗೊಂದು ಸೂರು ಮಾಡ್ಕೊಡ್ತೀನಮ್ಮ ಅಂತ ಹೇಳ್ತಾರೆ ಅಂತಂದ್ರೆ ದಟ್ ಈಸ್ ವಾಟ್ ಶಿ ಇಸ್ ಟುಡೇ. ಹಾಗಾಗಿ ಇವತ್ತು ಅವರು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತಾರೆ. ಐ ಥಿಂಕ್ ಶಿ ಫಾರ್ ಆಲ್ ದ ಅಚೀವ್ಮೆಂಟ್ ಶಿ ಹಸ್ ಡನ್, ಶಿ ನೀಡ್ಸ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಫ್ರಮ್ ಮೈ ಸೈಡ್ ಪ್ಲೀಸ್. ಶ್ರೀಕೃಷ್ಣ, ನಿಮ್ಗೇನ್ ಇಷ್ಟ ಆಗುತ್ತೆ ಅಮ್ಮನ ಬಗ್ಗೆ ಅದೆಲ್ಲ ಹೇಳಿ. ಶಿ ಇಸ್ ಅ ವಂಡರ್ಫುಲ್ ಮಾಮ್ ಅಂಡ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಹರ್. ಅವ್ರು ನಾನು ಏನು ಕೇಳ್ತೀನಿ ಅದೆಲ್ಲ ಕೊಡಿಸ್ತಾರೆ. ಏನಾದ್ರೂ ಒಂದು ಕಂಪ್ಲೇಂಟ್ಸ್ ಹೇಳು. ಅವ್ರು ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ ನನ್ನ ಮೇಲೆ. ಕೋಪ ಬರುತ್ತೆ ತರಮ್ಮಂಗೆ. ನೆನ್ನೆನೇ ಮಾಡ್ಕೊಂಡ್ರು. ಇನ್ನೇನು ಮಾಡ್ಕೊಂಡಿದ್ದೆ? ಕೋಪ ಬಂದ್ರೆ ಬೈತಾರಾ? ಅಷ್ಟೊಂದಿಲ್ಲ, ಬರೀ ಕೋಪ ಮಾಡ್ಕೊಂತಾರ ಅಷ್ಟೇ. ಅವನು ಓದ್ದೆ ಆಟ ಆಡ್ತಿದ್ದ. ಎಕ್ಸಾಮ್ ಇದೆ ಮಗನೇ, ಓದ್ಕೊಳ್ಳೋ ಅಂತ. ಕೋಪ ನಾನೇ ಮಾಡ್ಕೊಳ್ಳೋದು, ಆಮೇಲೆ ಬೇಜಾರು ನೀವೇ ಬೇಜಾರು ನಾನೇ ಮಾಡ್ಕೊಳ್ಳೋದು. ಇವನು ಏನು ಮಾಡ್ಕೊಳ್ಳಲ್ಲ, ಇವನು ಇವರಪ್ಪ ಇಬ್ರು ಜಾಲಿಯಾಗಿರ್ತಾರೆ. ತಾರಮ್ಮನ ಈ ತಾಯಿ ಮಮತೆನ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೀವಿ. ಒಂದು ಸಣ್ಣ ಗಿಫ್ಟ್ ಇದೆ, ಆ ಗಿಫ್ಟ್ ತಗೊಂಬನ್ನಿ ಪ್ಲೀಸ್. ಅಂಗಡಿನೇ ತಂದ್ಬಿಟ್ಟವನಲ್ಲಪ್ಪ. 5 ಸೀರೆ ತಗೊಂಡ್ಬಂದಿದ್ದಾರೆ. ಏನಕ್ಕೆ ಸೀರೆ ಶ್ರೀಕೃಷ್ಣ? ಅವ್ರ ಹತ್ರ ತುಂಬಾ ಕಡಿಮೆ ಸೀರೆ ಇದೆ, ಅದಕ್ಕೆ. ಕಡಿಮೆ ಸೀರೆ ಇದೆಯಾ? ಇವ್ರಿ ವೀಕ್ ಒಂದೊಂದು ಸೀರೆ ಉಟ್ಕೊಂಡ್ ಬರ್ತಾರಲ್ಲ ಇಲ್ಲಿ. ಅವ್ರ ಹತ್ರ 5 ಅಂಗಡಿ ಇದೆ ಸೀರೆದು ಮನೆಯಲ್ಲೇ. ಎಷ್ಟು ಒಂದು ಅಂದಾಜು, ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಸೀರೆ ಇರ್ಬೋದು ತಾರಮ್ಮನ ಹತ್ರ? ಒಂದು ಜಸ್ಟ್ ಅಪ್ರಾಕ್ಸಿಮೇಟ್ಲಿ 5,000. ಅದಕ್ಕಿಂತ ಜಾಸ್ತಿ. 5,000ಕ್ಕಿಂತ ಜಾಸ್ತಿ ಸೀರೆ ಇದೆಯಾ? ಅದ್ರಲ್ಲಿ ಹಾಕೊಂಡಿರಲ್ಲ. ಅಲ್ಲ ರಜಾ, ಅಷ್ಟೆಲ್ಲ ಇದು ಯಾವ ಸೌಭಾಗ್ಯಕ್ಕೆ ಮತ್ತೆ ಸೀರೆ ತಂದಿದ್ಯಾ? ಹೇಳ್ಬೇಕಿತ್ತು. ಮತ್ತೆ ಸೀರೆ ಏನಕ್ಕೆ ತಂದೆ? ಬೇರೆ ಏನೋ ತರ್ಬೋದಾಗಿತ್ತಲ್ಲ, ಅಷ್ಟೊಂದು ಖರ್ಚು ಮಾಡ್ಕೊಂಡ್ ಬಂದಿದ್ವಿ. ಅದು ನಿನ್ ಕಲೆಕ್ಷನ್ ಹಾಕೊಂಬೋದಲ್ಲ. ಅದು ನಿನ್ ಕಲೆಕ್ಷನ್ ಹಾಕೊಂಬೋದಲ್ಲ. ಕಲೆಕ್ಷನ್ ಇಷ್ಟು 1000 ಸಾರಿ ಇರೋದು ಇಂಪಾರ್ಟೆಂಟ್ ಅಲ್ಲ ತಾರಮ್ಮ. ನಿಮ್ಮ ಮಗ ನಿಮಗೋಸ್ಕರ ತಂದಿರೋ ಸಾರಿ ಅದು. ಆ ಕಲೆಕ್ಷನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇದು. ಒನ್ ಆಫ್ ದ ಎಪಿಸೋಡ್ ಅಲ್ಲಿ ನೀವು ಈ 5 ಸೀರೆಯಲ್ಲಿ ಒಂದು ಸೀರೆ ಹಾಕೊಂಡು ಬರಬೇಕು ಅಷ್ಟೇ, ಓಕೆನಾ? ನಿರಂಜನ್, ನಮ್ಮ ಕಾರ್ಯಕ್ರಮದ ಪರವಾಗಿ ಒಂದು ಗಿಫ್ಟ್ ಇದೆ ತಾರಮ್ಮನಿಗೆ, ತಗೊಂಬನ್ನಿ. ಸಿಗ್ತಾ ಇದೆ SIP ಅಬ್ಯಾಕಸ್ ಅವರ ವತಿಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. SIP ಅಬ್ಯಾಕಸ್ ಕಳೆದ 22 ವರ್ಷಗಳಿಂದ ವಿದ್ಯಾರ್ಥಿಗಳನ್ನ ಸಾಧಕರನ್ನಾಗಿ ಮಾರ್ಪಾಡು ಮಾಡುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಮಕ್ಕಳನ್ನ 5 ಪಟ್ಟು ಉತ್ತಮಗೊಳಿಸಲು ಹಿಂದೆ ಭೇಟಿ ನೀಡಿ SIP ಅಬ್ಯಾಕಸ್.